ओम शांति। ओम शांति। ओम शांति। मुरली डेट April 16, 2022। प्रातः मुरली बागदादा मधुबन। मीठे बच्चे, 21 जन्म की राजाई लेनी है तो ज्ञान धन का दान करो, धारणा कर फिर दूसरों को भी कराओ। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, 21 ಜನ್ಮದ ರಾಜ್ಯವನ್ನು ಪಡೆಯೋದಕ್ಕಾಗಿ, 21 ಜನ್ಮಗಳಿಗಾಗಿ ರಾಜ್ಯವನ್ನು ಪಡೆಯೋದಕ್ಕಾಗಿ ಜ್ಞಾನ ಧನವನ್ನು ದಾನ ಮಾಡಿ ಅಂತ ಹೇಳ್ತಾರೆ. ಧಾರಣೆ ಮಾಡಿ ಇತರರಿಗೂ ಧಾರಣೆ ಮಾಡಿಸಬೇಕು ಅಂತ ತಿಳಿಸ್ತಾ ಇದ್ದಾರೆ ಬಾಬಾ. ನಾವು ರಾಜರಾಗಬೇಕಂದ್ರೆ ನಮ್ಮ ರಾಜ್ಯದಲ್ಲಿ ಎಲ್ಲ ಪ್ರಕಾರದವ್ರು ಇರಬೇಕು, ಪ್ರಜೆಗಳಿರಬೇಕು, ದಾಸಿಯರು ಇರಬೇಕು. ಹಂಗಂದರೆ ಬಾಬಾ ಹೇಳ್ತಾರೆ, ನೀವು ಯಾವಾಗ ನಿಮ್ಮ ರಾಜ್ಯದವ್ರನ್ನ ತಯಾರು ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಈ ಜ್ಞಾನಧನವನ್ನು ಅನ್ಯರಿಗೂ ದಾನ ಮಾಡಿ ಧಾರಣೆ ಮಾಡಿಸಿದಾಗ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಮುಖ್ಯ ಸಾರದಲ್ಲಿ ಬಾಬಾ ತಿಳಿಸ್ತಿದ್ದಾರೆ, 21 ಜನ್ಮಗಳ ರಾಜ್ಯವನ್ನು ಪಡೆಯೋದಕ್ಕಾಗಿ ಜ್ಞಾನಧನವನ್ನು ದಾನ ಮಾಡಿ ಧಾರಣೆ ಮಾಡಿ ಇತರರಿಗೂ ಧಾರಣೆ ಮಾಡಿಸಿ. प्रश्न, चलते चलते ग्रहचारी बैठने का मुख्य कारण क्या है? ನಡೆಯುತ್ತಾ ನಡೆಯುತ್ತಾ ಗ್ರಹಚಾರಿ ಕುಳಿತುಕೊಳ್ಳುವ ಮುಖ್ಯ ಕಾರಣ ಏನಾಗಿದೆ? ಪುರುಷಾರ್ಥ ಮಾಡ್ತಾ ಇರ್ತಾರೆ, ಜ್ಞಾನ ಮಾರ್ಗದಲ್ಲಿ ನಡೀತಾ ಇರ್ತಾರೆ, ಆದರೆ ಯಾವುದೊಂದು ಸಮಸ್ಯೆಗೆ ಒಳಗಾಗಿ ಅವರು ಬಾಬಾರವ್ರನ್ನ ಬಿಟ್ಟು ಹೋಗೋದಾಗಲಿ ಜ್ಞಾನವನ್ನು ಕೇಳದೇ ಇರೋದಾಗಲಿ ಆಗುತ್ತೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಬಾಬಾ ಕೇಳ್ತಾರೆ. उत्तर, श्रीमत पर पूरा नहीं चलते इसलिए ग्रहचारी बैठ जाता है। अगर निश्चय बुद्धि हो, एक की मत पर सदा चलते रहे तो ग्रहचारी बैठ नहीं सकते, सदा कल्याण होता रहे। देरी से आने वाले भी बहुत आगे जा सकते हैं, सेकंड की बाजी है। बाबा का बने तो हकदार बने, सुख गनेरे का वर्षा मिल जाएगा, परंतु श्रीमत पर सदा चलता रहे. ಉತ್ತರದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ಶ್ರೀಮತವನ್ನು ಪೂರ್ತಿಯಾಗಿ ಫಾಲೋ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಅಂದರೆ ಪೂರ್ತಿಯಾಗಿ ಶ್ರೀಮದ್ದಂತೆ ನಡೆದೇ ಇರುವಂತಹ ಕಾರಣ ಗ್ರಹಚಾರಿಯು ಕೂಡ ಅವರ ಮೇಲೆ ಕುಳಿತುಕೊಳ್ಳುತ್ತದೆ. ಒಂದು ವೇಳೆ ನಿಶ್ಚಯ ಬುದ್ಧಿ ಇದ್ದರೆ ನಾವು ಒಬ್ಬರ ಮತದಂತೆ ನಡೆಯಬೇಕು ಅಂತ, ಆಗ ಯಾವುದೇ ಗ್ರಹಚಾರ ಅವರಿಗೆ ಇಟ್ಟುಕೊಳ್ಳುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ಸದಾ ಕಲ್ಯಾಣವಾಗುತ್ತದೆ, ಸದಾ ನಿಶ್ಚಯ ಇರಬೇಕು, ನಾವು ಒಬ್ಬರ ಮತದಂತೆ ನಡೀತೀವಿ ಅಂತ. ಆವಾಗ ಯಾವುದೇ ಗ್ರಹಚಾರವು ಕೂಡ ಕುಳಿತುಕೊಳ್ಳುವುದಿಲ್ಲ, ಸದಾ ಕಲ್ಯಾಣವಾಗುತ್ತದೆ. ಬಾಬಾ ಹೇಳ್ತಾರೆ, ಲೇಟಾಗಿ ಬರ್ಬೋದು ಅಥವಾ ಫಾಸ್ಟಾಗಿ ಬರ್ಬೋದು, ಮೊದಲೇ ಬಂದಿರ್ಬೋದು, ಹಲೊಬ್ಬರಾಗಿರ್ಬೋದು, ಹೊಸೊಬ್ಬರಾಗಿರ್ಬೋದು, ಆದರೂ ಸಹ ಇಲ್ಲಿ ಎಲ್ಲದರ ಆಧಾರ ಶ್ರೀಮತ ಅಂತ ಹೇಳ್ತಾರೆ. ಎಷ್ಟು ಯಾರು ಶ್ರೀಮತಂತೆ ನಡೆಯುತ್ತಾರೋ ಅವರು ಮುಂದೆ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಇಲ್ಲಿ ಸೆಕೆಂಡಿನ ಆಟವಾಗಿದೆ. ಸೆಕೆಂಡ್ನಲ್ಲಿ ಮುಂದೆ ಆದರೂ ಹೋಗ್ಬೋದು, ಸೆಕೆಂಡ್ನಲ್ಲಿ ಹಿಂದೆ ಆದರೂ ಕೂಡ ಬರ್ಬೋದು ಅಂತ ಹೇಳ್ತಿದ್ದಾರೆ. ನೀವು ತಂದೆಗೆ ಮಕ್ಕಳಾಗಿದ್ದೀರಿ ಅಂದ್ರೇ ಹಕ್ಕದಾರರಾಗ್ಬಿಟ್ಟಿದ್ದೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ಆ ಕ್ಷಣನೇ ಹಕ್ಕದಾರರಾಗ್ಬಿಟ್ಟಿದ್ದೀರಿ, ಸುಖದ ಆಸ್ತಿಯೂ ಕೂಡ ತಮಗೆ ಪ್ರಾಪ್ತಿಯಾಗಿದೆ. ಆದರೆ ಸದಾ ಶ್ರೀಮದಂತೆ ನಡೆಯುತ್ತಿರಬೇಕು, ಆವಾಗಲೇ ಈ ಸುಖ ಕಾಯಮಾಗಿ ಇರಲು ಸಾಧ್ಯ ಅಂತ ಹೇಳ್ತಾರೆ. ಗೀತ್ ತೋ ಪ್ಯಾರ್ ಕಾ ಸಾಗರ್ ಹೇ. ಹಾಡಾಗಿದೆ, ತಾವು ಪ್ರೀತಿಯ ಸಾಗರರಾಗಿದ್ದೀರಿ. ओम शांति। ओम शांति का अर्थ तो बच्चों को बार बार समझाया गया है। ओम माना अहम आत्मा ममम शरीर। बाप कहेंगे ओम, सो परमात्मा उनकी शरीर नहीं है, क्योंकि वह तो सबका बाप है। तुम ऐसा नहीं कहेंगे हम आत्मा सो परमात्मा। ये तो ठीक है, हम आत्मा परमात्मा की संतान है।
बाकी हम आत्मा सो परमात्मा कहना एकदम ಬ್ರಾಹ್ಮಣ हो जाता है. ಓಂ ಶಾಂತಿಯ ಅರ್ಥವನ್ನು ಮಕ್ಕಳಿಗೆ ಬಾರಿ ಬಾರಿ ಅರ್ಥ ಮಾಡಿಸಲಾಗಿದೆ ಅಂತ ಹೇಳ್ತಾರೆ ಬಾಬಾ. ಇಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ಓಂ ಶಾಂತಿಯ ಅರ್ಥ ಗೊತ್ತಿದೆ. ಓಂ ಅಂದರೆ ನಾನೇ ಆತ್ಮ, ಶಾಂತಿ ಅಂದರೆ ನನ್ನ ಸ್ವಧರ್ಮ ಶಾಂತಿ ಅಂತ. ನಾನು ಅವಿನಾಶಿ ಆತ್ಮ, ಈ ಶರೀರ ವಿನಾಶಿ ಎನ್ನುವುದು ಕೂಡ ನಮಗೆ ಗೊತ್ತಿದೆ. ಬಾಬಾ ಹೇಳ್ತಿದ್ದಾರೆ ನಾನು ಆತ್ಮ ಅಂತ ಹೇಳ್ತೀವಿ, ಆದರೆ ಪರಮಾತ್ಮ ಏನು ಹೇಳ್ತಾರೆ? ನಾನು ಆತ್ಮ ಪರಮಾತ್ಮ, ನಾನು ಆತ್ಮನೇ ಪರಮಾತ್ಮ ಅಂತ ಹೇಳ್ತಾರೆ. ಯಾಕಂದರೆ ಪರಮಾತ್ಮನೂ ಕೂಡ ಆತ್ಮ ಆಗಿರುವಂಥ ಕಾರಣ ಈ ರೀತಿ ಹೇಳುತ್ತಾರೆ. ಆದರೆ ನಾವಂಗೆ ಹೇಳಂಗಿಲ್ಲ. ಏಕೆಂದರೆ ಶಿವಬಾಬಾ ಅವರಿಗೆ ತನ್ನದೇ ಆಗಿರುವಂಥ ಯಾವುದೇ ಶರೀರ ಇಲ್ಲ, ಹಾಗೂ ಸರ್ವರ ತಂದೆ ಅವರೊಬ್ಬರು ಮಾತ್ರ ಆಗಿದ್ದಾರೆ. ನಾನೇ ಆತ್ಮ ಪರಮಾತ್ಮ ಅಂತ ಎಂದಿಗೂ ನಾನು ಹೇಳಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳುತ್ತಾರೆ. ಆದರೆ ಹಿಂಗೆ ಹೇಳ್ಬೋದು, ಏನಂತ? ನಾನು ಆತ್ಮ ಪರಮಾತ್ಮನ ಸಂತಾನ ಅಂತ ಸ್ವಮಾನ ಹೇಳ್ಕೊಳ್ಳುವಾಗೇ ನಡೆಯುತ್ತೆ. ತಂದೆ ಸರ್ವಶಕ್ತಿವಂತರಾಗಿದ್ದಾರೆ, ನಾನು ಮಾಸ್ಟರ್ ಸರ್ವಶಕ್ತಿವಂತನಾಗಿ. ಪ್ರತಿಯೊಂದು ಸ್ವಮಾನ ತೆಗೆದುಕೊಳ್ಳುವಾಗ ಪರಮಾತ್ಮನ ಸ್ಮೃತಿಯೂ ಕೂಡ ಬರುತ್ತಲ್ವ, ಆ ತಂದೆಯ ಸ್ಮೃತಿಯೂ ಸಹ ಬರುತ್ತಲ್ವಾ ಅಂತ ಹೇಳ್ತಾ ಇದ್ದಾರೆ ಬಾಬಾ. तुम बच्चे बाप को जानते हो या समझते हैं कि पुरानी दुनिया है, नई दुनिया सतयुग को कहा जाता है, परंतु सतयुग कब होता है या बेचारे नहीं जानते. ಈಗ ಮಕ್ಕಳಾಗಿರೋ ತಾವು ತಿಳ್ಕೊಂಡಿದ್ದೀರಿ ಇದು ಹಳೆ ಪ್ರಪಂಚ, ಹೊಸ ಪ್ರಪಂಚಕ್ಕೆ ಏನೆಂದು ಹೇಳಲಾಗುತ್ತೆ? ಸ್ವರ್ಗ ಅಥವಾ ಸತ್ಯುಗವೆಂದು ಹೇಳಲಾಗುತ್ತೆ. ಆದರೆ ಸತ್ಯುಗ ಯಾವಾಗ ಬರುತ್ತೆ ಏನು ಎನ್ನುವುದರ ವಿಚಾರ ಯಾರೊಬ್ಬರಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಸ್ವರ್ಗ ಬೇಕು ಅಂತ ಬಯಸ್ತಾರೆ, ಆದರೆ ಅದು ಯಾವಾಗ ಸ್ಥಾಪನೆ ಆಗುತ್ತೆ ಅಂತಾನೂ ಗೊತ್ತಿಲ್ಲ. समझते हैं कलयुग तो अभी बाकी 40 वर्ष है. तुम बच्चे जानते हो हम श्रीमत पर अभी नई दुनिया स्थापन कर रहे हैं. बाप कहते हैं मैं तुम्हारे द्वारा नई दुनिया स्थापन कर रहा हूँ, तुम्हारे द्वारा विनाश नहीं करवाता हूँ. वही तुम शिव शक्ति सेनाएं प्रजापिता ब्रह्मा के मुख वंशावली ಅಹಿಂಸಕ್ ಶಕ್ತಿ ಸೇನಾ. ಬಾಬಾ ಹೇಳ್ತಾರೆ, ಕಲಿಯುಗ ಇನ್ನು 40 ವರ್ಷ ಇದೆ ಅಂತ, 40,000 ವರ್ಷ ಇದೆ ಅಂತ ಇನ್ನು ತಿಳ್ಕೊಂಡ್ಬಿಟ್ಟಿದ್ದಾರೆ ಪ್ರಪಂಚದವರು. ಆದರೆ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ಇದು ಕಲಿಯುಗದ ಅಂತಿಮ ಸಮಯ. ಅವರಿಗೆ ಇನ್ನು ಸತ್ಯ ತಂದೆಯ ಪರಿಚಯನೇ ಸಿಕ್ಕಿಲ್ಲ. ಆದರೆ ನೀವು ಈಗ ಶ್ರೀಮದಂತೆ ನಡೆದು ಹೊಸ ಪ್ರಪಂಚದ ಸ್ಥಾಪನೆಯನ್ನು ಮಾಡುತ್ತಿದ್ದೀರಿ. ತಂದೆ ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಮೂಲಕ ಹೊಸ ಪ್ರಪಂಚದ ಸ್ಥಾಪನೆಯನ್ನು ಮಾಡಿಸುತ್ತೇನೆ ಅಂತ ಹೇಳ್ತಾರೆ. ಆದರೆ ವಿನಾಶ ಮಾಡಿಸಲ್ಲ, ನಾನು ಸ್ಥಾಪನೆ ನಿಮ್ಮ ಕೈಯಲ್ಲಿ ಮಾಡಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ ಬಾಬು. ವಿನಾಶ ಮಾಡಲಿಕ್ಕೆ ಸೈನ್ಸಿನ ಸಾಧನ ಇತ್ಯಾದಿ ವಿಜ್ಞಾನಿಗಳು ಎಲ್ಲರೂ ಕೂಡ ಇದ್ದಾರೆ, ಪ್ರಕೃತಿಯು ಕೂಡ ಇದೆ. ಆದರೆ ಬಾಬಾ ಹೇಳ್ತಾರೆ ಸ್ಥಾಪನೆಗೆ ಮಾತ್ರ ನೀವು ಬೇಕು. ಅದಕ್ಕೆ ತಮ್ಮನ್ನು ಶಿವಶಕ್ತಿ ಪ್ರಜಾಪಿತ ಬ್ರಹ್ಮಮುಖ ವಂಶಾವಲಿ ಅಹಿಂಸಕ ಶಕ್ತಿ ಸೇನೆ ಎಂದು ಹೇಳಲಾಗಿದೆ. ಏನಂತ ಹೇಳಲಾಗಿದೆ? ಶಿವಶಕ್ತಿ ಪ್ರಜಾಪಿತ ಬ್ರಹ್ಮಮುಖ ವಂಶಾವಲಿ ಅಹಿಂಸಕ ಶಕ್ತಿ ಸೇನೆ ತಾವು ಅಂತ ಹೇಳ್ತಿದ್ದಾರೆ. तुम ही हो जो बाप से वर्षा पाने के अधिकारी. ನೀವು ಮಾತ್ರ ತಂದೆಯಿಂದ ಆಸ್ತಿ ತೆಗೆದುಕೊಳ್ಳೋದಕ್ಕೆ ಹಕ್ಕುದಾರರು, ಅಧಿಕಾರಿಗಳು ಅಂತ ಹೇಳ್ತಿದ್ದಾರೆ ಬಾಬಾ. ತಂದೆ ಆಸ್ತಿಗೆ ಹಕ್ಕುದಾರ ಯಾರು? ಅವರ ಮಕ್ಕಳಾಗಿರುವಂಥ ನಾವೇ ತಾನೆ. तो तुम ब्राह्मणों को ही श्रीमत मिली है, तुम काम विकार को जीतते हो, तभी यहाँ जो आते हैं उनसे पूछा जाता है अगर काम विकार पर जीत पाई हो तो बाप से मिलना. मातेली और सौतेली होते हैं, मातेली कब विकार में नहीं जा सकते. अभी हमको बाप मिला है जो ज्ञान का सागर है, कृष्ण को ज्ञान सागर नहीं कहेंगे. शिव बाबा की महिमा और देवताओं की महिमा में बहुत फर्क है. ಈಗ ಬ್ರಾಹ್ಮಣರಿಗೆ ಶ್ರೀಮತ ಸಿಕ್ಕಿದೆ, ತಾವು ಕಾಮ ವಿಕಾರದ ಮೇಲೆ ಜಯವನ್ನು ಗಳಿಸಿದ್ದೀರಿ.
ಅದಕ್ಕೆ ಇಲ್ಲಿ ಯಾರೇ ಬಂದರೂ ಕೂಡ ಅವರಿಗೆ ಕೇಳಲಾಗುತ್ತೆ, ಒಂದು ವೇಳೆ ತಾವು ಕಾಮ ವಿಕಾರದ ಮೇಲೆ ಜೀವನ ಗಳಿಸಿದರೆ ತಂದೆಯೊಂದಿಗೆ ಬಂದು ಮಿಲನ ಮಾಡಿ ಅಂತ. ಇಲ್ಲಿ ಸ್ವಂತ ಮಕ್ಕಳು ಹಾಗೂ ಮಲತಾಯಿ ಮಕ್ಕಳು ಇರ್ತಾರಲ್ವ, ಬಾಬಾ ಇರ್ತಾರೆ ಸ್ವಂತ ಮಕ್ಕಳು ಎಂದೂ ಕೂಡ ವಿಕಾರದಲ್ಲಿ ಹೋಗುವುದಿಲ್ಲ. ಈಗ ನಮಗೆ ತಂದೆ ಸಿಕ್ಕಿದ್ದಾರೆ, ಯಾರು ಸ್ವಯಂ ಜ್ಞಾನ ಸಾಗರ್. ಆ ತಂದೆ ನಮ್ಮ ಸಮ್ಮುಖದಲ್ಲಿ ಕುಳಿತು ಓದಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಆದರೆ ಕೃಷ್ಣನಿಗೆ ಜ್ಞಾನ ಸಾಗರ ಎಂದು ಹೇಳಲಾಗುವುದಿಲ್ಲ. ಹೇಳ್ತಾರ? ಕೃಷ್ಣನ ಜ್ಞಾನ ಸಾಗರ ಅಂತ ಹೇಳಲಾಗುವುದಿಲ್ಲ. ಆದರೆ ಯಾರಿಗೆ ಹೇಳ್ತಾರೆ? ಪರಮಾತ್ಮನಿಗೆ ಮಾತ್ರ ಹೇಳಲಾಗುತ್ತೆ. ಅಂದರೆ ಶಿವಬಾಬುರವರ ಮಹಿಮೆಗೂ ದೇವತೆಯರ ಮಹಿಮೆಗೂ ತುಂಬ ಅಂತರ ಇದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. तो देवताओं की महिमा है संपूर्ण निर्विकारी. शिव बाबा को कहा जाता है मनुष्य सृष्टि का बीज रूप, सतचित आनंद स्वरूप है, ज्ञान का सागर है. यह शरीर पहले जड़ होता है, फिर उनमें जब आत्मा प्रवेश करती है तभी चैतन्य बनते. ದೇವತೆಯರ ಮಹಿಮೆ ಎಷ್ಟು ಡಿಫ್ರೆಂಟ್ ಆಗಿ ಮಾಡ್ತಾರೆ, ವ್ಯತ್ಯಾಸ ಇದೆ. ದೇವತೆಯರನ್ನು ಏನಂತ ಹೇಳ್ತಾರೆ? ಸಂಪೂರ್ಣ ನಿರ್ವಿಕಾರಿಗಳು, ಅಹಿಂಸೋ ಪರಮೋಧರ್ಮಿಗಳು, 16 ಕಲಾ ಸಂಪೂರ್ಣರು. ಯಾವಾಗಾದ್ರೂ ಶಿವಬಾಬಾರಿಗೆ 16 ಕಲಾ ಸಂಪೂರ್ಣರು ಅಂತ ಹೇಳಲಾಗುತ್ತಾ? ಇಲ್ಲ. ಬಾಬಾ ಹೇಳ್ತಾರೆ ಅವ್ರ ಮಹಿಮೆಗೆ ಇವ್ರ ಮಹಿಮೆಗೆ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ಇವರು ಪಾತ್ರದಲ್ಲಿ ಕರ್ಮದಲ್ಲಿ ಬಂದು ಎದ್ದೇಳುತ್ತಾರೆ ಬೀಳುತ್ತಾರೆ. ಆದ್ದರಿಂದ ಒಂದು ಸತಿ ಅವ್ರನ್ನ ಸಂಪೂರ್ಣರು ಅಂತ ಹೇಳಲಾಗಬೇಕಾದ್ರೆ ಇನ್ನೊಂದು ಸತಿ ಅವರನ್ನು ಶ್ಯಾಮ ಅಂತ ಕೂಡ ಹೇಳ್ತಾರೆ. ಆದರೆ ಈ ರೀತಿ ಮಹಿಮೆ ಎನ್ನುವುದು ತಂದೆಗೆ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಶಿವಬಾಬಾರನ್ನು ಮನುಷ್ಯ ಸೃಷ್ಟಿಯ ಬೀಜರೂಪರೆಂದು, ಸಚ್ಚಿತ್ ಆನಂದ ಸ್ವರೂಪರೆಂದು, ಇನ್ನು ಏನಂತ ಹೇಳಲಾಗುತ್ತೆ? ಸತ್ಯಂ ಶಿವಂ ಸುಂದರಂ ಅಂತ, ಇನ್ನ ಎಲ್ಲ ಗುಣಗಳ ಸಾಗರ ಅಂತ, ಶಕ್ತಿಗಳ ಸಾಗರ ಅಂತ ಅಲ್ವಾ, ಸರ್ವಶಕ್ತಿವಂತ ಅಂತ. ಈ ರೀತಿ ಅವರ ಮಹಿಮೆನೇ ತುಂಬ ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. यह शरीर पहले जड़ होता है, फिर उनमें जब आत्मा प्रवेश करती है तब चैतन्य बनता है. यह मनुष्य सृष्टि रूपी झाड़ की उत्पत्ति कैसे होती है, यह सिर्फ बाप बीज रूप ही समझाते. ಈ ಶರೀರ ಎನ್ನುವುದು ಜಡ ಅಂತ ಹೇಳ್ತಾರೆ. ಎಲ್ಲಿವರೆಗೂ ಆತ್ಮ ಇದರಲ್ಲಿ ಪ್ರವೇಶ ಆಗೋದಿಲ್ಲವೋ ಅಲ್ಲಿವರೆಗೂ ಇದರಲ್ಲಿ ಚಲನೆ ಬರಲು ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಆತ್ಮ ಪ್ರವೇಶ ಆದ ನಂತರ ಇದು ಚೈತನ್ಯ ಆಗುತ್ತೆ. ಮನುಷ್ಯ ಸೃಷ್ಟಿ ರೂಪಿ ವೃಕ್ಷದ ಉತ್ಪತ್ತಿ ಹೆಂಗಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದು ಯಾರಿಗೆ ಮಾತ್ರ ಗೊತ್ತು? ಬೀಜ ರೂಪ ಆಗಿರುವಂತಹ ಪರಂಪಿತ ಪರಮಾತ್ಮನಿಗೆ ಮಾತ್ರ ಗೊತ್ತು ಅಂತ ಹೇಳ್ತಿದ್ದಾರೆ ಬಾಬಾ. ಇವಾಗ ಅವರೇ ಬಂದು ನಿಮಗೆ ಜ್ಞಾನವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಬಾಪ್ कहते हैं तुमको भी ज्ञान देता हूँ तो तुम भी इस पुरानी दुनिया से नई दुनिया में चले जाते हो. उनको ही ಶಿವಾಲಯ कहा जाता है. ಈಗ ಶಿವಬಾಬಾ ನಮಗೆ ಹೊಸ ಪ್ರಪಂಚದ ಜ್ಞಾನವನ್ನು ಕೊಡ್ತಾ ಇದ್ದಾರೆ, ಹೊಸ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ ನೀವು ಕೂಡ ಇವಾಗ ಏನಾಗಿ ಇವಾಗ ಶಿವಾಲಯಕ್ಕೆ ಬನ್ನಿ, ಹಳೆಯ ಪ್ರಪಂಚದಿಂದ ಶಿವಾಲಯಕ್ಕೆ ಬನ್ನಿ ಅಂತ ಕರೀತಾ ಇದ್ದಾರೆ ಬಾಬಾ. ಉನ್ಕೋ ಹಿ ಶಿವಾಲಯ ಕಹಾ ಜಾತಾ ಹೈ. ಯಾವುದನ್ನು ಶಿವಾಲಯ ಅಂತ ಹೇಳಲಾಗುತ್ತೆ? ಹೊಸ ಪ್ರಪಂಚವನ್ನೇ ಶಿವಾಲಯವೆಂದು ಹೇಳಲಾಗುತ್ತೆ. शिव बाबा द्वारा स्थापन किया हुआ स्वर्ग जिसमें चैतन्य देवताएं निवास करते हैं. ಶಿವ ಬಾಬಾ ಸ್ಥಾಪನೆ ಮಾಡಿರುವಂತಹ ಸ್ವರ್ಗ ಎಲ್ಲಿ ಚೈತನ್ಯ ದೇವತೆಯರು ನಿವಾಸ ಮಾಡ್ತಾರೆ ಅದನ್ನೇ ಶಿವಾಲಯವೆಂದು ಹೇಳಲಾಗುತ್ತೆ. ಭಕ್ತಿ मार्ग में उन्होंने मंदिर में बिठा दिया है. तुम हो सच्चे सच्चे रूहानी ब्राह्मण. तुमको शिव बाबा ने ब्रह्मा द्वारा अपना बनाया. ये वह जिस्मानी ब्राह्मण बल कहते हैं कि हम मुख वंशावली है, परंतु फिर भी कह देते ब्राह्मण देवी देवता नमः, क्योंकि समझते हैं कि हम पूजारी ब्राह्मण हैं, आप पूज्य हो. विकारी ब्राह्मण नमः कहते पवित्र को. तुम अभी ब्राह्मण हो, वह समय आएगा फिर तुम ही कहेंगे ब्राह्मण देवताएं नमः, क्योंकि अभी तुम पूज्य ही आकर पूजारी बनते हो.
ತಂದೆ ತಿಳಿಸ್ತಾ ಇದ್ದಾರೆ, ಭಕ್ತಿ ಮಾರ್ಗದಲ್ಲಿ ಎಷ್ಟು ಮಂದಿರವನ್ನು ನೀವು ಮಾಡಿದ್ರಿ, ಆದರೆ ಈಗ ನೀವು ಸತ್ಯ ಆತ್ಮಿಕ ಬ್ರಾಹ್ಮಣರಾಗಿದ್ದೀರಾ. ನಿಮಗೆ ಶಿವ ಬಾಬಾರವರೇ ಬ್ರಹ್ಮ ಬಾಬಾರವರ ಮುಖಾಂತರ ಈ ಜ್ಞಾನವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಶಾರೀರಿಕ ಬ್ರಾಹ್ಮಣರು ಯಾರಿದ್ದಾರೆ ಅವ್ರ ಬಲೆ ಹೇಳ್ಕೊಳ್ತಾರೆ, ನಾವು ಕೂಡ ಮುಖವಂಶಾವಲಿನಿ ಅಂತ. ಆದರೆ ಅವ್ರೇನು ಹೇಳ್ತಾರೆ ಅಂದರೆ ಬ್ರಾಹ್ಮಣ ದೇವಿ ದೇವತಾಯಿ ನಮಃ ಅಂತ ಹೇಳ್ತಾರೆ. ಏಕೆಂದರೆ ಅವರೇ ಪೂಜಾರಿ ಬ್ರಾಹ್ಮಣರಾಗಿರುವಂಥ ಕಾರಣ ಅವರೇ ಪೂಜ್ಯರೆನ್ನುವಂಥ ಮಾತನ್ನು ಮರ್ತು ಹೋಗ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವರ ಮೂರ್ತಿಗಳಿಗೆ ಅವರೇನು ಮಾಡ್ತಾರೆ, ಪೂಜೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ವಿಕಾರಿ ಬ್ರಾಹ್ಮಣ ನಮಃ ರವರೇ ಪವಿತ್ರರಾಗುವುದಕ್ಕೆ ಏನು ಮಾಡ್ತಾರೆ, ಪೂಜೆಯನ್ನು ಮಾಡ್ತಾರೆ, ಪವಿತ್ರರಿಗೆ ಪೂಜೆ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಈಗ ಬ್ರಹ್ಮ ತಂದೆ ಬಂದು ನಮಗೆ ಅವರ ಮೂಲಕ ಶಿವಬಾಬಾವರೇ ಸ್ವಯಂ ಈ ಜ್ಞಾನವನ್ನು ತಿಳಿಸ್ಕೊಟ್ಟು ನಮ್ಮನ್ನು ಮುಖವಂಶಾವಳಿಯಾಗಿ ಮಾಡಿಕೊಂಡಿದ್ದಾರೆ. ಈಗ ಬ್ರಾಹ್ಮಣರಾಗಿರುವಂಥ ನಾವು ಕೂಡ ಹೇಳ್ತೀವಿ ಬ್ರಾಹ್ಮಣ ದೇವತಾಯ ನಮಃ ಅಂತ. ಸ್ವಲ್ಪ ಸಮಯದ ನಂತರ ಅಂದರೆ ದ್ವಾಪರ ಯುಗದಲ್ಲಿ. ಏಕೆ ನಾವೇ ಯಾಕೆ ಹೇಳ್ತೀವಿ ಅಂದರೆ ನಾವೇ ಪೂಜ್ಯರಾಗಿರೋರು ಪುನಃ ನಾವೇ ಪೂಜಾರಿಗಳಾಗ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇವಾಗೂ ಕೂಡ ಮತ್ತೆ ಪೂಜ್ಯರಾಗ್ತೀವಿ, ಪೂಜಾರಿಗಳಿಂದ ಪೂಜ್ಯರು, ಪೂಜ್ಯರಿಂದ ಪೂಜಾರಿಗಳು. ಈ ಆಟ ನಡೀತಾನೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. यह बड़ी गुह्य रमणीक बातें हैं जो श्रीमत पर चलने वाले हैं वह इस रीति धारणा कर और करा सकते हैं. ಇವೆಲ್ಲ ಬಹಳ ರಮಣೀಕವಾಗಿರುವಂಥ ಮಾತುಗಳು ಅಂತ ಹೇಳ್ತಿದ್ದಾರೆ. ಯಾರು ಒಳ್ಳೆ ಮಕ್ಕಳಿರ್ತಾರೋ, ಗುಹ್ಯ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುವಂಥ ಮಕ್ಕಳಿರ್ತಾರೋ ಅವರು ಜ್ಞಾನವನ್ನು ಕೇಳುತ್ತಾರೆ, ಧಾರಣೆ ಮಾಡ್ತಾರೆ, ಹಾಗೂ ಅನ್ಯರಿಗೂ ಕೂಡ ಧಾರಣೆಯನ್ನು ಮಾಡಿಸುತ್ತಾರೆ ಅಂತ ಹೇಳ್ತಿದ್ದಾರೆ. तो ಶ್ರೀಮತ್ ಪರ್ ಚಲನೆ ವಾಲೆ ಇಸ್ ರೀತಿ ಸಮझा सकते. ಯಾರು ಶ್ರೀಮದ್ದಂತೆ ನಡೆಯುತ್ತಾರೋ ಅವರೇ ಈ ರೀತಿ ಅರ್ಥ ಮಾಡಿಸಲು ಸಾಧ್ಯ. जैसे बैरिस्टर सर्जन जितना पढ़ते हैं उतनी दवाइयाँ व पॉइंट्स बुद्धि में रहती है. नाम तो वकील होगा परंतु कोई लखपति और कोई की कुछ भी आमदनी नहीं होगी. यहाँ भी नंबरवार दान करते हैं तो उनको एवज़ा मिलता है. तब कहा जाता है धन दिए धन ना कोटे. वहाँ दान करते तो अल्पकाल के लिए दूसरे जन्म में मिल जाता है. साहूकार के घर में जाते हैं, यहाँ तो 21 जन्म के लिए राजा के अधिकारी बन जाते हैं. तुमको सब पॉइंट्स भी नोट करनी है. तुमको कागज़ पर देख भाषण नहीं करनी है परंतु बुद्धि में रख भाषण करना है. जैसे शिव बाबा ज्ञान का सागर है, पतित पावन है, ऐसे बच्चों को भी बनना है. ತಂದೆ ಹೇಳ್ತಿದ್ದಾರೆ, ಹೇಗೆ ಬ್ಯಾರಿಸ್ಟರು ಸರ್ಜನ್ ಆಗಿದ್ದಾರೆ ಅಂತಂದರೆ ಅವರು ಆ ವಿದ್ಯೆಯನ್ನು ಓದಿದ್ದಾರೆ ಅಂತಂದ್ರೆ ಅವ್ರ ಬುದ್ಧಿಯಲ್ಲಿ ಆ ಪೂರ್ತಿ ಆ ವಿದ್ಯೆ ತುಂಬಿರುತ್ತಲ್ವ ಅಂತ ಹೇಳ್ತಾರೆ ಬಾಬಾ. ಇವಾಗ ಡಾಕ್ಟರ್ ಆಗಿದ್ದಾರೆ ಅಂತಂದರೆ ಆ ಮೆಡಿಸಿನ್ಸು ಎಲ್ಲವೂ ಕೂಡ ಅವ್ರ ಬುದ್ಧಿಯಲ್ಲಿರುತ್ತೆ. ಬ್ಯಾರಿಸ್ಟರ್ ಆಗಿದ್ದಾರೆ ಅಂದರೆ ಯಾವುದೆಲ್ಲ ಲಾಸ್ ಇರುತ್ತೆ, ಯಾವುದೆಲ್ಲ ಸೆಕ್ಷನ್ಸ್ ಇರುತ್ತೆ, ಅದೆಲ್ಲ ಕೂಡ ಅವ್ರ ಬುದ್ಧಿಯಲ್ಲಿ ತಿರುಗ್ತಾ ಇರುತ್ತೆ. ಬಾಬಾ ಹೇಳ್ತಾರೆ ಈಗಲೂ ಕೂಡ ಅಷ್ಟೇ, ನೀವು ಮಕ್ಕಳಾಗಿದ್ದೀರಿ ಅಂತಂದರೆ, ವಿದ್ಯಾರ್ಥಿಗಳಾಗಿದ್ದೀರಿ ಅಂದರೆ ಈ ಜ್ಞಾನ ಎಲ್ಲ ಕೂಡ ನಿಮ್ಮ ಬುದ್ಧಿಯಲ್ಲಿ ತುಂಬಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇವಾಗ ನೀವೆಷ್ಟು ಸಂಪಾದನೆ ಮಾಡ್ಕೊಳ್ತೀರೋ ಅಷ್ಟು ನಿಮಗೆ ಭವಿಷ್ಯದಲ್ಲಿ ಪದವಿ ಸಿಗುತ್ತೆ. ಇಲ್ಲೂ ಕೂಡ ನೋಡಿ, ಹೆಸರಿಗೆ ಎಲ್ಲರೂ ಕೂಡ ಬ್ಯಾರಿಸ್ಟರ್ ಆಗೇ ಇರ್ತಾರೆ, ಆದರೆ ಕೆಲವರು ಸಾಹುಕಾರಾಗಿರ್ತಾರೆ ಅದರಲ್ಲಿ, ಇನ್ನು ಕೆಲವರು ತಿನ್ನೋಕ್ಕೂ ಕೂಡ ಊಟ ಇರಲ್ಲ, ಹಂಗೂ ಲಾಯರ್ಸ್ ಇರ್ತಾರೆ. ಇಲ್ಲೂ ಕೂಡ ಅಷ್ಟೇ ನಂಬರ್ ವಾರ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಆದ್ದರಿಂದ ನೀವು ಎಷ್ಟು ಈ ಜ್ಞಾನ ಧನವನ್ನು ದಾನ ಮಾಡ್ತೀರೋ ಇದು ಎಂದಿಗೂ ಕೂಡ ಸಮಾಪ್ತಿ ಆಗುವುದಲ್ಲ, ಕರುವುದಲ್ಲ. ಅದಕ್ಕೆ ಎಷ್ಟು ದಾನ ಮಾಡ್ತೀರೋ ಅಷ್ಟು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಆದರೂ ನಂಬರ್ ವಾರಾಗಿ ದಾನ ಮಾಡ್ತಾರೆ. ಇಲ್ಲಿ ಅಂದರೆ ಈ ಸ್ಥೂಲವಾಗಿರುವಂಥ ಪ್ರಪಂಚದಲ್ಲಿ ಏನು ದಾನ ಮಾಡಿದ್ರೂ ಕೂಡ ನೆಕ್ಸ್ಟ್ ಜನ್ಮದಲ್ಲಿ ಅವರಿಗೆ ಪ್ರಾಪ್ತಿ ಆಗಿಬಿಡುತ್ತೆ, ಸಾಹುಕಾರ ಮನೆತನದಲ್ಲಿ ಅವರು ಹುಟ್ಟುತ್ತಾರೆ. ಆದರೆ ಬಾಬಾ ಹೇಳ್ತಾರೆ, ನೀವು ಇಲ್ಲಿ ಏನು ಮಾಡ್ತೀರೋ, ಇಲ್ಲಿ ಏನು ನೀವು ದಾನ ಮಾಡ್ತೀರೋ ಅದು ಎಷ್ಟು ಜನ್ಮಗಳಿಗೆ ಬರುತ್ತೆ? 21 ಜನ್ಮಗಳಿಗೆ ನಿಮ್ಮ ಜೊತೆಯಲ್ಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೋಸ್ಕರ ಶಿವಬಾಬಾ ತಿಳಿಸುವಂಥ ಪ್ರತಿಯೊಂದು ಪಾಯಿಂಟನ್ನು ನಾವು ನೋಟ್ ಮಾಡ್ಕೊಳ್ಬೇಕು, ಬರ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಬಾಬಾ.
ಬರ್ಕೊಳ್ಬೇಕು ಅಂದಿದ ತಕ್ಷಣ ಜ್ಞಾನ ಎಲ್ಲ ಬುಕ್ಕಲ್ಲಿರ್ಬೇಕಂತ ಅದರ ಅರ್ಥ ಅಲ್ಲ. ಎಲ್ಲಿರಬೇಕು? ಬುದ್ಧಿಯಲ್ಲಿರಬೇಕು. ಬುದ್ಧಿಯಲ್ಲಿ ಇರುವುದಕ್ಕೆ ಬುಕ್ಕಲ್ಲಿ ಬರ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. ಕೆಲವ್ರು ಏನು ಹೇಳ್ತಾರೆ ಅಂದರೆ, ನಾನೆಲ್ಲ ಬುಕ್ಕಲ್ಲಿ ಬರ್ಕೊಂಡಿದ್ದೀನಿ, ಏನಾದರೂ ಕೇಳಿದ್ರೆ ಬುಕ್ ತೆಗೆದು ಹೇಳುತ್ತೆ. ಬಾಬಾ ಹೇಳ್ತಾರೆ, ನೋಟ್ ಮಾಡ್ಕೊಳ್ಳಿ, ತಪ್ಪಲ್ಲ. ಆದರೆ ನೀವು ಭಾಷಣ ಮಾಡಬೇಕು ಹೋದಾಗ ಅಥವಾ ಈ ಥರ ಜ್ಞಾನ ಹೇಳಬೇಕಾಗಿ ಹೋದಾಗ ಬುಕ್ ಇಟ್ಕೊಂಡು ಹೋಗೋದು ಹೆಂಗಾಗುತ್ತೆ? ಇವಾಗ ಡಾಕ್ಟರು ಸರ್ಜಿಕಲ್ ರೂಮ್ ಬಂದಾಗ, ಆಪ್ರೇಷನ್ ಥಿಯೇಟ್ರ್ ಬಂದಾಗ ಬುಕ್ ತೊಗೊಂಬಂದ್ರೆ ಹೆಂಗಿರುತ್ತೆ? ನಮ್ಮ ಥರ ಬುಕ್ ನೋಡಿ ನೋಡಿ ಆಪ್ರೇಷನ್ ಮಾಡಿದ್ರೆ ಹೆಂಗಿರುತ್ತೆ? ಆ ರೀತಿ ಬುಕ್ ನೋಡಿ ಜ್ಞಾನ ಹೇಳಿದ್ರೆ ಆಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಭಾಷಣ ಮಾಡುವಾಗ ಬುಕ್ಕು ನೋಡಿ ಹೇಳಬೇಡಿ ಅಂತ ಹೇಳ್ತಿರ್ತಾರೆ ಬಾಬಾ. ಏಕೆ? ಬುದ್ಧಿಯಲ್ಲಿ ಇರಬೇಕು ಜ್ಞಾನ. ಹೀಗೆ ಶಿವಬಾಬಾ ಜ್ಞಾನ ಸಾಗರ ಪತೀತ ಪಾವನ ಆಗಿದ್ದಾರೋ ಅದೇ ರೀತಿ ಮಕ್ಕಳು ಸಹ ಆಗಬೇಕು ಅಂತ ಹೇಳ್ತಿದ್ದಾರೆ. एक बच्ची ने लिखा कि हमारा बाप टीचर था, आप भी हमारे बाप टीचर हो। वह है हद का, यह है बेहद का। बेहद का बाप बेहद की बातें सुनाता है, हद का बाप हद की बातें सुनाते हैं। वह है हद का सुख देने वाला, हद की सेवा करने वाले सर्वोदय नाम रखते हैं। यह भी झूठ है, सर्व माना सारी दुनिया पर तो दया नहीं करते। ಒಬ್ಬರು ಬಾಬಾಗೆ ಉತ್ತರದಲ್ಲಿ ಬರೆದಿದ್ರಂತೆ, ಬಾಬಾವ್ರ ಮಗು ಏನಂತ, ಬಾಬಾ ನನ್ನ ತಂದೆಯೇ ಟೀಚರ್ ಆಗಿದ್ದಾರೆ ಅಂತ. ಲೌಕಿಕದಲ್ಲೂ ಕೂಡ ಅವ್ರ ತಂದೆ ಟೀಚರ್ ಆಗಿದ್ರು, ಇಲ್ಲೂ ಕೂಡ ನೀವು ತಂದೆಯೇ ಟೀಚರ್ ಆಗಿದ್ದೀರಾ ಬಾಬಾ. ಆದರೆ ಅವರು ಕೇವಲ ಹದ್ದಿನ ಆಸ್ತಿ ಕೊಡ್ತಾರೆ, ಹದ್ದಿನ ವಿದ್ಯೆಯನ್ನು ಕಲಿಸ್ಕೊಡ್ತಾರೆ. ಆದರೆ ನೀವು ನನಗೆ ಬೇಹದ್ದಿನ ಮಾತುಗಳು ತಿಳಿಸ್ಕೊಡ್ತಾ ಇದ್ದೀರಿ, ಬೇಹದ್ದಿನ ಸುಖದ ಆಸ್ತಿಗೆ ಹಕ್ಕುದಾರಾಗಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರು. ಬಾಬಾ ಹೇಳ್ತಾರೆ, ಹೊರಗಡೆ ಯಾರು ಹದ್ದಿನ ಸೇವೆಯನ್ನು ಮಾಡ್ತಾರೆ ಅವರು ಸರ್ವೋದಯ ಎನ್ನುವಂಥ ಹೆಸರನ್ನು ಇಟ್ಕೊಳ್ತಾರೆ. ಸರ್ವೋದಯ ಅಂದ್ರೆ ಏನು? ಸರ್ವರ ಮೇಲೆ ದಯ ತೋರಿಸುವವರು ಅಂತ. ಆದರೆ ಬಾಬಾ ಹೇಳ್ತಾರೆ, ಅವ್ರು ಸರ್ವರ ಮೇಲೆ ದಯ ತೋರಿಸುವವರು ಅಂತ ಹಿಂಗೆ ಹೇಳಲಿಕ್ಕೆ ಸಾಧ್ಯ? ಸರ್ವರ ಮೇಲೆ ದಯ ಅಂತಂದ್ರೇನು? ಈ ಪೂರ್ತಿ ಪ್ರಪಂಚದಲ್ಲಿರುವಂಥ ಪ್ರತಿಯೊಬ್ಬರ ಮೇಲೂ ಕೂಡ ಕೃಪೆ ಅಥವಾ ದಯೆ ತೋರಿಸಿ ಅವರು ಉದ್ಧಾರವನ್ನು ಮಾಡಬೇಕು. ಅದರಂಗಾಗಿ ಮಾಡ್ಲಿಕ್ಕೆ ಸಾಧ್ಯನಾ? ಬಲೆ ಅವ್ರು ಅಂದ್ಕೊಂಡ್ರೆ ಎಷ್ಟೊಂದೊಂದು ಊರಲ್ಲಿರುವಂಥ ಜನರನ್ನು ಉದ್ಧಾರ ಮಾಡ್ಬೋದು ಅಷ್ಟೆ, ಆದರೆ ವಿಶ್ವದಲ್ಲಿರುವಂಥ ಆತ್ಮರನ್ನು ಉದ್ಧಾರ ಮಾಡಲು ಸಾಧ್ಯ ಇಲ್ಲ. बापी जो सर्व पर दया कर पावन बनाते हैं, तत्वों को भी पावन बनाते हैं। एक ही दुनिया होती है, फिर वही नई सो पुरानी बनती है। भारत ही स्वर्ग था, अब नरक बना है. ಆದರೆ ಸರ್ವೋದಯ ಅಂದರೆ ಯಾರನ್ನು ಹೇಳಲಾಗುತ್ತೆ? ಯಾರಿಗೆ ಹೇಳಬಹುದು? ತಂದೆ. ಯಾಕೆ? ಅವರೇ ಸರ್ವರ ಮೇಲೆ ದಯೆ ತೋರಿಸಿ, ದಯೆ ತೋರಿಸುವುದು ಅಂದರೆ ಪಾವನರನ್ನಾಗಿ ಮಾಡಿ ಪಾವನ ಪ್ರಪಂಚ ಕರೆಸ್ತಾರೆ. ಕೇವಲ ಮನುಷ್ಯಾತ್ಮರನ್ನೇ ಪಾವನೆ ಮಾಡಲ್ಲ, ಆದರೆ ಪ್ರಕೃತಿಯನ್ನು, ತತ್ವಗಳನ್ನು ತಂದೆ ಪಾವನ ಮಾಡ್ತಾರೆ. ಇವರನ್ನು ಸರ್ವೋದಯ ಅಂತ ಹೇಳಲಾಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಈ ಪ್ರಪಂಚದಲ್ಲಿಯೇ ಹಳೆಯದು ಹೊಸ ಪ್ರಪಂಚ ಸ್ಥಾಪನೆ ಆಗುತ್ತೆ. ಆದ್ದರಿಂದ ಭಾರತವನ್ನೇ ಸ್ವರ್ಗ ಅಥವಾ ನರಕವಾಗೂ ಕೂಡ ಹೇಳಲಾಗಿದೆ. ऐसा नहीं बौद्धी खंड, क्रिश्चियन खंड, कोई स्वर्ग था। एक बाप की सबको दुख से छुड़ाने वाला है, हेवनली गॉड फादर है, लिबरेटर भी है, गाइड भी है, उनको सब याद करते. ಭಾರತ ಖಂಡ ಒಂದೇ ಅಲ್ವಾ? ಬೌದ್ಧರ ಖಂಡ, ಕ್ರಿಶ್ಚಿಯನ್ರ ಖಂಡ ಹಂಗಂತೇಳಿ ಯಾವುದೊಂದು ಸ್ವರ್ಗ ಇತ್ತು ಅಂತ ಹೇಳಲಾಗತ್ತ? ಈ ರೀತಿ ಹೇಳಲಾಗುವುದಿಲ್ಲ. ಒಂದೇ ಒಂದು ಖಂಡದಲ್ಲಿ ಇದರಲ್ಲಿಯೇ ಸ್ವರ್ಗ, ಇದರಲ್ಲಿಯೇ ನರಕವಿರುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ತಂದೆ ಬಂದು ಎಲ್ಲರ ದುಃಖವನ್ನು ದೂರ ಮಾಡುವಂತಹ ಸ್ವರ್ಗದ ರಚಯಿತರಾಗಿದ್ದಾರೆ. ಅದಕ್ಕೋಸ್ಕರ ಅವರನ್ನು ಮುಕ್ತಿದಾತ ಎಂದು, ಮಾರ್ಗದರ್ಶಕ ಎಂದು ಹೇಳಿ ಗಾಯನ ಮಾಡಿ ಅವರನ್ನೇ ನೆನಪು ಮಾಡುತ್ತಾರೆ. बाप कहते बच्चे टाइम बहुत थोड़ा है, अभी देर सहित सबसे बुद्धि हटाओ. अब हम आपके बाप के पास ही जाते हैं, फिर आकर राज्य करेंगे. मुख्य हीरो एंड हीरोइन का पार्ट तुम्हारा है. यथा मम्मा बाप तथा बच्चे सब पुरुषार्थी हैं. पुरुषार्थ कराने वाला है एक ही परमपिता परमात्मा अति प्यारा.
ತಂದೆ ಹೇಳ್ತಾರೆ, ಮಕ್ಕಳೇ, ಈಗ ಸಮಯ ಬಹಳ ಕಡಿಮೆ ಇದೆ, ದೇಹ ಸಹಿತ ಎಲ್ಲದರೊಂದಿಗೆ ಬುದ್ಧಿಯೋಗವನ್ನು ತೆಗೆದುಬಿಡಿ. ಈಗ ತಂದೆ ಹತ್ರ ಬನ್ನಿ ಅಂತ ಬಾಬಾ ಹೇಳ್ತಾರೆ. ಏಕೆ? ತಂದೆ ನಿಮಗೆ ರಾಜ್ಯವನ್ನು ಕೊಡುವಂಥವ್ರಲ್ಲ, ಅದಕ್ಕೋಸ್ಕರ ಮುಖ್ಯ ಹೀರೋಯಿನ್ ಪಾತ್ರನೇ ನಿಮ್ಮದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾ ನಮಗೆ ಈ ಪೂರ್ತಿ ನಾಟಕ ಚಕ್ರದಲ್ಲಿ ವಿಶೇಷವಾಗಿರುವಂಥ ಪಾತ್ರವನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಆ ಪಾತ್ರ ಮಾಡಬೇಕು ಅಂದರೆ ಫಸ್ಟ್ ರೆಡಿ ಆಗಬೇಕಲ್ವ. ಹೀರೋಯಿನ್ ಚೆನ್ನಾಗಿ ರೆಡಿ ಆಗಬೇಕು, ಬೇರೆಯವ್ರು ಹೆಂಗೆ ರೆಡಿ ಆದರೂ ಪರವಾಗಿಲ್ಲ. ಅದಕ್ಕೋಸ್ಕರ ಜಾಸ್ತಿ ಟೈಮ್ ತೊಗೊಳ್ತಾರೆ. ನಾವು ಕೂಡ ರೆಡಿ ಆಗೋಕ್ಕೆ ಟೈಮ್ ತೊಗೊಳ್ತಾ ಇದ್ವಿ. ಬಾಬಾ ಹೇಳ್ತಾರೆ, ಟೈಮ್ ಆಯಿತು, ಈಗ ಪಾತ್ರ ಮಾಡೋಕ್ಕೆ ಪುನಃ ಬರಬೇಕು, ಇದು ಸಮಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಈಗ ತಾಯಿ ತಂದೆಯ ಜೊತೆಯಲ್ಲಿ ಮಕ್ಕಳು ಎಲ್ಲರೂ ಕೂಡ ಪುರುಷಾರ್ಥಿಗಳಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪುರುಷಾರ್ಥ ಮಾಡಿಸುವಂಥವರು ಒಬ್ಬ ಪರಮಪಿತ ಪರಮಾತ್ಮ ಅತಿ ಪ್ರಿಯವಾಗಿರುವಂಥವ್ರು ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಶಿವಬಾಬಾ ಅತಿ ಪ್ರಿಯರ ಹೌದಾ ಇಲ್ಲ? ಅದಕ್ಕೆ ಪ್ರತಿದಿನ ಅಂತ ಹೇಳುತ್ತಾರೆ, ಮಧುರ ಮಕ್ಕಳೇ ಅಂತ ಹೇಳ್ತಾರೆ. ಅಲ್ವಾ, ಅಷ್ಟು ಪ್ರಿಯ ಬಾಬಾ. तो भक्ति मार्ग में भी उनको याद करते हैं, परंतु उनको जानते नहीं. ಭಕ್ತಿ ಮಾರ್ಗದಲ್ಲೂ ಕೂಡ ಭಗವಂತನನ್ನು ನೆನಪು ಮಾಡ್ತಾನೆ ಬಂದ್ರಿ. ಆದರೆ ಜ್ಞಾನಕ್ಕೂ ಭಕ್ತಿ ಮಾರ್ಗಕ್ಕೂ ಇರುವಂಥ ವ್ಯತ್ಯಾಸ ಏನು ಅಂತಂದರೆ, ತಂದೆಯ ಸಂಪೂರ್ಣ ಪರಿಚಯ ನಿಮ್ಗೆ ಅವಾಗ ಇರಲಿಲ್ಲ. ತಂದೆ ಯಾರು ಅಂತ ಅವ್ರ ಬಗ್ಗೆನೇ ತಿಳ್ಕೊಂಡಿಲ್ಲ, ಅದ್ರ ಕೇವಲ ಅವ್ರನ್ನ ನೆನಪು ಮಾಡಿದ್ರಿ. ಆದರೆ ಇವಾಗ ಏನು ಮಾಡ್ತಾ ಇದ್ರಿ? ತಂದೆಯ ಸಂಪೂರ್ಣ ಪರಿಚಯವನ್ನು ತಿಳಿದು ನೆನಪು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ऋषि मुनि आदि भी कहते थे, रचता और रचना बेअंत बेअंत है. जो आजकल के गुरु कैसे कहते हैं, हम ही परमात्मा हैं. दिलवाड़ा मंदिर में आदि देव का चित्र है, नीचे काला दिखाते हैं. फिर अचलगर में सोने का रखा है, नीचे तपस्या कर रहे हैं, ऊपर स्वर्ग है. यह है हमारा यादगार. ಮೊದಲು ಋಷಿಮನಿಗಳು ಹೇಳ್ತಾ ಇದ್ದಾರಂತೆ, ರಚನೆ ಹಾಗೂ ರಚಯಿತನ ಬಗ್ಗೆ ನಮಗೆ ಗೊತ್ತಿಲ್ಲ, ಅದು ಅವರು ಅಂತಂದರೆ ಅವರ ಅಂತಿಮವನ್ನು, ಅವರ ಪರಿಚಯವನ್ನು ತಿಳಿದುಕೊಳ್ಳಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದರೆ ಇವಾಗಿರೋರು ಏನು ಹೇಳ್ಕೊಳ್ತಾ ಇದ್ದಾರೆ? ನಾವೇ ಪರಮಾತ್ಮ ಅಂತ ಹೇಳ್ಕೊಳ್ತಾ ಇದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ದಿಲ್ವಾಡ ಮಂದಿರದಲ್ಲೂ ಕೂಡ ನೋಡಿ ಆದಿ ದೇವನ ಚಿತ್ರವೂ ಕೂಡ ಬರೆಯಲಾಗಿದೆ ಮೇಲೆ, ಮತ್ತು ಕೆಳಗಡೆ ಅವ್ರದ್ದೇ ಕಪ್ಪದಾಗಿರುವಂಥ ಚಿತ್ರವನ್ನು ಬಿಡಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಎಷ್ಟು ಅರ್ಥಬದ್ಧವಾಗಿ ತಮ್ಮ ಗಾಯನವನ್ನು ಮಾಡಲಾಗಿದೆ ನೋಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಮತ್ತು ಅಚಲ್ಗರ್ನಲ್ಲಿ ಚಿನ್ನವನ್ನು ಕೂಡ ಇಟ್ಟಿದ್ದಾರೆ. ಅಂದರೆ ಕೆಳಗಡೆ ತಪಸ್ಸು ಮಾಡ್ತಾ ಇರುವಂಥ ಸ್ವರೂಪವನ್ನು ತೋರಿಸ್ತಾರೆ, ಮೇಲೆ ಸ್ವರ್ಗವನ್ನು ತೋರಿಸ್ತಾರೆ ಅಂತ ಹೇಳ್ತಾರೆ ಬಾಬಾ. ಎಷ್ಟು ಸ್ಪಷ್ಟವಾಗಿ ನಿಮಗೆ ತೋರಿಸಿದ್ದಾರೆ. ಇದೇ ನಮ್ಮ ನೆನಪಾರ್ಥವಾಗಿದೆ. ಪತಿತೋं को पावन बनाते तो यह संगम हुआ ना. ಭಕ್ತಿ ಮಾರ್ಗ ವಾಲೆ ಯಾ ನಹಿ ಜಾನ್ತೆ. ಪತಿತರನ್ನು ಪಾವನ ಮಾಡುವಂಥವ್ರು ಯಾರು? ತಂದೆ ಒಬ್ಬರೇ ಆಗಿದ್ದಾರೆ. ಆದ್ದರಿಂದ ಈ ಸಮಯದಲ್ಲಿ ನಾವು ಅವರನ್ನು ತಿಳಿದುಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಬಾ ಈ ಶರೀರ ದ್ವಾರ अपना जड़ मंदिर यादगार भी रखते हैं, तो समझाते भी है, मैं देखता हूँ यह हमारे यादगार बने हुए, तुम भी अपना यादगार देखो. ಬಾಬಾ ಹೇಳ್ತಾರೆ, ಮಂದಿರದಲ್ಲಿ ಎಷ್ಟು ತಮ್ಮ ನೆನಪಾರ್ಥವನ್ನು ಮಾಡಿದ್ದಾರೆ, ನಾನು ಕೂಡ ನೆನಪಾರ್ಥವನ್ನು ನೋಡ್ತೀನಿ, ನೀವು ಕೂಡ ನೆನಪಾರ್ಥವನ್ನು ನೋಡಿ ಅಂತ ಹೇಳ್ತಿದ್ದಾರೆ ಬಾಬಾ. ನೋಡ್ತೀರಾ? ಪ್ರತಿದಿನ ನೋಡ್ತೀವಲ್ವ? ಭಕ್ತರ ಹತ್ರ ಹೋಗಿ ಏನೆಲ್ಲ ನಮಗೆ ನೆನಪಾರ್ಥವನ್ನು ಮಾಡ್ತಾರೆ ಎಲ್ಲವೂ ಕೂಡ ಚೈತನ್ಯವಾಗೂ ನೋಡಿದ್ದೀವಿ, ಹಾಗೂ ನಾವು ಇಮರ್ಜ್ ಮಾಡಿಕೊಂಡು ಯೋಗದಲ್ಲೂ ಕೂಡ ನೋಡ್ತಾ ಬಂದೀವಿ. अभी जानते हो तुम जो पूज्य देवता थे सो पूजारी बने, हम सो देवता हम सो क्षत्रिय, हम सो का अर्थ भी अभी तुम जानते हो. नई दुनिया सो पुरानी कैसी बनती है, नई बने तब पुरानी का विनाश हो. ब्राह्मण द्वारा स्थापना, ब्रह्मा द्वारा स्थापना तो जरूर यहाँ होना चाहिए. प्रजा यहाँ रचते हैं, सूक्ष्म वतन में तो ब्रह्मा अकेले बैठा है. रचना रचकर पूरी की तो फरिश्ता बन गए. ತಂದೆ ಹೇಳ್ತಿದ್ದಾರೆ, ನೀವೇ ಪೂಜ್ಯ ದೇವತೆಯರು, ಆಮೇಲೆ ನೀವೇ ಪೂಜಾರಿಗಳಾಗ್ಬಿಟ್ರಿ, ನಾವೇ ದೇವತೆಯರು ಕ್ಷತ್ರಿಯರು ಅನ್ನುವ ಹಂಸೋಯಿನ ಅರ್ಥ ಹೀಗೆ ತಿಳ್ಕೊಂಡಿದ್ದೀರಿ ಅಂತ ಹೇಳ್ತಿದ್ದಾರೆ. ಹೊಸ ಪ್ರಪಂಚ ಹೆಂಗೆ ಹಳೆದಾಗುತ್ತೆ ಅಂತ ನಿಮಗೆ ಗೊತ್ತಿದೆ. ಬಾಬಾ ಹೇಳ್ತಾರೆ, ಹಳೆದಾದ್ಮೇಲೆ ತಾನೇ ಅದನ್ನು ಹೊಸದಾಗಿ ಮಾಡಲಾಗುತ್ತೆ. ಹೊಸದನ್ನು ಹೊಸದಾಗಿ ಮಾಡಲಾಗತ್ತಾ? ಇಲ್ಲ. ಈ ಹಳೆಯ ಪ್ರಪಂಚವನ್ನು ಈಗ ವಿನಾಶ ಮಾಡಲಾಗ್ತಾ ಇದೆ.
ಬ್ರಹ್ಮನಿಂದ ಸ್ಥಾಪನೆ ಆಗಲೇಬೇಕು. ಅದಕ್ಕಾಗಿ ಇಲ್ಲಿ ಪ್ರಜೆಗಳನ್ನು ರಚಿಸ್ತಾ ಇದ್ದಾರೆ. ಸೂಕ್ಷ್ಮ ಹೊತ್ತಂದಲ್ಲಿ ಬ್ರಹ್ಮ ಬಾಬುವರು ಒಬ್ಬರೇ ಕುಳಿತಿದ್ದಾರೆ. ರಚನೆಯನ್ನು ಪೂರ್ತಿ ಇಲ್ಲಿ ರಚನೆ ಮಾಡಿದ ನಂತರ ಫರಿಷ್ಠ ಆಗಿ ಅಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ತುಮ್ ಹೋ ಪ್ರಜಾಪಿತಾ ಬ್ರಹ್ಮಾಮುಖ ವಂಶಾವಳಿ ಬ್ರಾಹ್ಮಣ್ ಕುಲಭೂಷಣ್. ಬಾಬಾ ಹೇಳ್ತಾರೆ, ತಾವ್ಯಾರು? ಪ್ರಜಾಪಿತಾ ಬ್ರಹ್ಮಾಮುಖ ವಂಶಾವಳಿ ಬ್ರಾಹ್ಮಣ ಕುಲಭೂಷಣರು ಅಂತ ಹೇಳ್ತಿದ್ದಾರೆ. ಸರ್ವೋದಯ ಲೀಡರ್ ವಾಸ್ತವ ಮೇ ತುಮ್ ಹಿ ಹೋ. ಸರ್ವೋದಯ ಲೀಡರು ತಾವೇ ಆಗಿದ್ದೀರಿ. ಸರ್ವೋದಯ ತಂದೆ, ಆ ಕಾರ್ಯದಲ್ಲಿ ನಾವೇನಾಗಿದ್ದೀವಿ? ಲೀಡರ್ಸ್ ಆಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಶ್ರೀಮತ್ ಸೆ ತುಮ್ ಅಪ್ನೆ ಪರ್ ಭಿ ದಯಾ ಕರ್ತೆ ಹೋ ತೋ ಸರ್ವ ಪರ್ ಭಿ ದಯಾ ಕರ್ತೆ ಹೋ. ಶ್ರೀಮದ್ದಂತೆ ನಡೆದು ತಮ್ಮ ಮೇಲೂ ತಾವು ದಯೆಯನ್ನು ತೋರಿಸ್ಕೊಳ್ತೀರಿ, ಹಾಗೂ ಅನೇಕರ ಮೇಲೂ ಕೂಡ ದಯೆಯನ್ನು ತೋರುತ್ತೀರಿ. ಶ್ರೀ ಶ್ರೀ ಶಿವ ಬಾಬಾ बैठ तुमको श्री बनाते हैं. वास्तव में श्री श्री तो एक को ही कहा सकते हैं. पतित पावन सर्व का सद्गति दाता एक ही है. बाकी यह है असत्य झूठी दुनिया. इसमें जो कुछ बताते हैं वह झूठ ही झूठ है. ತಂದೆ ಹೇಳ್ತಾ ಇದ್ದಾರೆ, ಶ್ರೀ ಶ್ರೀ ಆಗಿರುವಂಥ ತಂದೆ ಕುಳಿತು ತಮ್ಮನ್ನು ಶ್ರೀಯಾಗಿ ಮಾಡ್ತಾರೆ. ಶ್ರೀ ಅಂದರೆ ಶ್ರೇಷ್ಠರನ್ನಾಗಿ ಮಾಡ್ತಾ ಇದ್ದಾರೆ. ಶ್ರೀ ಶ್ರೀ ಅಂತ ಒಬ್ಬರಿಗೆ ಮಾತ್ರ ಹೇಳಲಾಗುತ್ತೆ. ಪತೀತ ಪಾವನ ಸರ್ವರ ಸದ್ಗತಿದಾತ ಒಬ್ಬರೇ ಆಗಿದ್ದಾರೆ. ಈ ಪ್ರಪಂಚ ಅಸತ್ಯ ಸುಳ್ಳಿನ ಪ್ರಪಂಚವಾಗಿದೆ ಅಂತ ಬಾಬಾ ಹೇಳ್ತಾರೆ. ಇಲ್ಲಿ ಯಾರು ಏನು ಹೇಳಿದ್ರು ಕೂಡ ಅದು असत्याने सुल्ले ಅಂತ ಬಾಬಾ ಹೇಳ್ತಾ ಇದ್ದಾರೆ. रचता और रचना के बारे में भी झूठ बताते हैं. ಬಾಬಾ ಸಚ್ बताते. ಇಲ್ಲಿ ರಚನೆ ಹಾಗೂ ರಚಯಿತನ ಬಗ್ಗೆ ಏನೆಲ್ಲ ತಿಳಿಸ್ತಾರೆ ಅದೆಲ್ಲವೂ ಕೂಡ ಸುಳ್ಳಾಗಿದೆ ಅಂತ ಹೇಳ್ತಾರೆ. ಏಕೆಂದರೆ ರಚಯಿತನನ್ನು ತಿಳ್ಕೊಂಡಿಲ್ಲ, ರಚನೆಯನ್ನು ತಿಳ್ಕೊಂಡಿಲ್ಲ, ಅದೇ ಅಲ್ಲದೆ ರಚನೆ ಮಾಡಿರೋ ಸಮಯದಲ್ಲೂ ಅವರಿಲ್ಲ. ಆದ್ದರಿಂದ ಅವರಿಗೆ ಅದರ ಸಂಪೂರ್ಣ ಪರಿಚಯ ಗೊತ್ತಿಲ್ಲ ಅಂತ ಹೇಳ್ತಾರೆ. इसको सत्य नारायण की कथा कहा जाता है. तुम ज्ञान से देखो क्या से क्या बन रहे हो. श्रीमत पर जितना चलेंगे उतना ऊंच पद पाएंगे. ಇದನ್ನೇ ಸತ್ಯನಾರಾಯಣ ಕಥೆ ಎಂದು ಹೇಳಲಾಗುತ್ತದೆ ಅಂತ ಹೇಳ್ತಾರಲ್ಲ. ಸತ್ಯನಾರಾಯಣ ಕಥೆ ಯಾರು ಕೇಳ್ತಾರೆ ಅವರು ಪಾವನರಾಗ್ತಾರೆ. ಆ ಕಥೆ ಮಧ್ಯದಲ್ಲಿ ಯಾರು ಎದ್ದೋಗಬಾರ್ದು. ಈ ರೀತಿ ಎಷ್ಟೊಂದು ನಿಬಂಧನೆಗಳಿಗೆ ಕೇಳಿ ಅದನ್ನು ಪೂರ್ತಿ ಗಮನವನ್ನಿಟ್ಟು ಕೇಳಿ ಅಂತ ಹೇಳುತ್ತೆ. ಈಗ ನಾವೇನಾಗ್ತಾ ಇದ್ದೀವಿ? ಈ ಸತ್ಯನಾರಾಯಣ ಕಥೆಯನ್ನು ಕೇಳಿ ನಾವು ಸತ್ಯನಾರಾಯಣನೇ ಆಗ್ತಾ ಇದ್ದೀವಿ ಅಲ್ವಾ? ಅದಕ್ಕೋಸ್ಕರ ಬಾಬಾ ಹೇಳ್ತಾ ಇದ್ದಾರೆ, ಈಗ ನೀವು ಈ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೀರಿ. ಆದ್ದರಿಂದ ಶ್ರೀಮದ್ದಂತೆ ಪೂರ್ತಿಯಾಗಿ ನಡೀಬೇಕು. ಏಕೆಂದರೆ ಈ ಜ್ಞಾನ ಮಾತ್ರ ಸತ್ಯ. ಹೊರಗಡೆ ಜ್ಞಾನದಲ್ಲಿ ಏನೇನಿದೆ ನೋಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಆದರೆ ನೀವು ಈ ಜ್ಞಾನದಿಂದ ಏನಿಂದ ಏನಾಗ್ತಾ ಇದ್ದೀರಿ? ಶ್ರೀಮದ್ದಂತೆ ನಡೆದು ಎಷ್ಟು ಉನ್ನತ ಪದವಿಯನ್ನು ಪಡೀತಾ ಇದ್ದೀರಿ. ಬೇಹದ್ ಕೆ ಬಾಪ್ ಸೆ ಬೇಹದ್ ಕಾ ವರ್ಸಾ ಲಿಯಾ ಜಾತಾ है. इसलिए श्रीमद् भगवद गीता कहा जाता है. बाकी शास्त्र है उनकी रचना. गीता मई बाप है. गीता खंडन करने से वर्षा किसी को भी नहीं मिलता. या बातें तुम बच्चे ही जानते हो. ಈಗ ನೀವು ತಿಳ್ಕೊಂಡಿದ್ದೀರಿ ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ಕೊಡ್ತಾ ಇದ್ದಾರೆ ಅಂತ. ಶ್ರೀಮದ್ ಭಗವದ್ಗೀತೆಯ ಗಾಯನವೂ ಕೂಡ ಇದೆ. ಬಾಕಿ ಎಲ್ಲ ಶಾಸ್ತ್ರವೂ ಕೂಡ ಅದರಿಂದ ಬಂದಿರೋದು ಅಂತ ಹೇಳ್ತಿದ್ದಾರೆ ಬಾಬಾ. ಎಲ್ಲ ಶಾಸ್ತ್ರ ಅದರಲ್ಲೂ ಕೂಡ ಮುಖ್ಯ ಗೀತೆಯ ಶಾಸ್ತ್ರದ ತಾಯಿ ಯಾರು? ಅದನ್ನು ರಚನೆ ಮಾಡಿರುವಂಥವ್ರು ಯಾರು? ತಂದೆ ಅಂತ ಹೇಳ್ತಾರೆ. ಆದರೆ ಅವರ ಹೆಸರನ್ನು ತಪ್ಪಾಗಿ ಬರೆದಿರೋದ್ರಿಂದ, ಅಂದರೆ ಗೀತೆಯನ್ನೇ ಖಂಡನೆ ಮಾಡಿರೋದ್ರಿಂದ ನಿಮಗೆ ಆಸ್ತಿ ಸಿಗಲಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಮುಖ್ಯವಾಗಿರುವಂಥ ಮಾತನ್ನೇ ನಾವು ತಪ್ಪಾಗಿ ಬರೆದ್ಬಿಟ್ವಿ. ಈಗ ನೀವು ಮಕ್ಕಳು ಅರ್ಥ ಮಾಡ್ಕೊಂಡಿದ್ದೀರಿ ಹಳೆ ಪ್ರಪಂಚ ಈಗ ಸಮಾಪ್ತಿ ಆಗಲಿದೆ ಅಂತ. ऐसे भी नहीं कि जो पुराने हैं वह होशियार नहीं. यह बातें तुम बच्चे ही जानते हो. कई नए पुराने से भी तीखे जाते हैं. देरी से आने वाले भी ऊंच पद पा लेंगे. सेकंड की तो बाजी है. बाबा का बना और हकदार बना. अगर कोई ठहर नहीं सकते तो बाबा क्या करे? श्रीमत हो, श्रीमत निश्चय बुद्धि हो, श्रीमत पर चले तो बस.
ಇಲ್ಲಿ ನೀವು ಮಕ್ಕಳು ಮಾತ್ರ ಅರ್ಥ ಮಾಡ್ಕೊಳ್ತೀರಾ ಅಂತಂದರೆ ಹಲೊಬ್ಬರು ಮಾತ್ರ ಈ ಜ್ಞಾನ ಅರ್ಥ ಮಾಡ್ಕೊಳ್ತಾರೆ, ಹೊಸೊಬ್ಬರು ಅರ್ಥ ಮಾಡಿಕೊಳ್ಳೋದಿಲ್ಲ ಅಂತಲ್ಲ. ಬಾಬಾ ಹೇಳ್ತಿದ್ದಾರೆ ಕೆಲವು ಸತಿ ಹಿಂಗಾಗುತ್ತೆ ಅಂತಂದರೆ ಹಲೊಬ್ಬರು ಹೊಸೊಬ್ಬರಿಗಿಂತ ಮುಂದೆ ಹೋಗ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ತುಂಬ ತೀಕ್ಷ್ಣವಾಗಿ ಮುಂದೆ ಹೋಗ್ತಾರೆ, ಉನ್ನತ ಪದವಿಯನ್ನು ಪಡ್ಕೊಳ್ತಾರೆ. ಸೆಕೆಂಡಿನ ಆಟ ಅಷ್ಟೇ. ಬಾಬಾವರ ಮಗು ಆಗಿದ ತಕ್ಷಣವೇ ಹಕ್ಕುದಾರ ಆಗಿಬಿಡ್ತಾರೆ ಅಂತ ಹೇಳ್ತಾರೆ. ಅದರಲ್ಲಿ ಯಾವುದೇ ವ್ಯತ್ಯಾಸ ಎನ್ನುವುದು ಇರುವುದಿಲ್ಲ. ಆದರೆ ಕೆಲವರು ಇಲ್ಲಿ ನಿಂತ್ಕೊಳ್ತಾರೆ, ಕೆಲವರು ಇಲ್ಲಿ ನಿಂತ್ಕೊಳ್ಳಲ್ಲ. ಅದಕ್ಕೆ ಯಾರು ಜವಾಬ್ದಾರರು? ಸ್ವಯಮೇ ಜವಾಬ್ದಾರ. ಇಲ್ಲಿ ತಂದೆ ನಾನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಇಲ್ಲಿ ನಿಶ್ಚಯ ಬುದ್ಧಿ ಇರಬೇಕು, ನಾವು ಶ್ರೀಮದಂತೆ ನಡೀಬೇಕು ಅಂತ, ಅಷ್ಟೇ ಸಾಕು. ಈ ನಿಶ್ಚಯ ಇದ್ದರೆ ನೀವು ಮುಂದೆ ಹೊರಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಬಾಕಿ ಹೇ ಬಿಲ್ಕುಲ್ ಸಹಜ ಬಾತ್. ಬಾಕಿ ಜ್ಞಾನ ತುಂಬ ಸಹಜ ಅಂತ ಹೇಳ್ತದೆ. ಏನಾದರೂ ಕಷ್ಟ ಇದೆಯಾ? ಹೊರಗಡೆ ಎಷ್ಟು ಕಷ್ಟ ಇದೆ, ಯಾವುದೇ ಜ್ಞಾನವನ್ನು ಪಡಿಬೇಕಂದ್ರೆ ಎಷ್ಟು ಕಷ್ಟಪಡಬೇಕು. ಆದರೆ ಇಲ್ಲಿ ಎಷ್ಟು ಸಹಜವಾಗಿ ಬಾಬಾ ನಮಗೆ ಜ್ಞಾನವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಫೀಸು ಬಾಬಾ ತಗೊಳ್ತಾ ಇದ್ದಾರೆ ಬಾಬಾ ಫೀಸು. ಹೊರಗಡೆ ಎಲ್ಲಿ ಹೋಗೋದ್ರೂ ಕೂಡ ಫೀಸು, ಸ್ಪಿರಿಚುವಾಲಿಟಿಯಲ್ಲೂ ಫೀಸಸ್ ಇರುತ್ತೆ. ಅದೇ ಇಲ್ಲಿ ತಂದೆ ಎಷ್ಟು ಫ್ರೀಯಾಗಿ ಜ್ಞಾನವನ್ನು ತಿಳಿಸ್ತಾರೆ, ನಾರಾಯಣಾಗೆ ಮಾಡ್ತಾ ಇದ್ದಾರೆ. ಆದರೂ ನಾವು ಇಂಥ ವಿದ್ಯೆಯನ್ನು ಓದ್ತಾ ಇಲ್ಲ. ಬಾಬಾ ಮಮ್ಮ ಕಾ ಬಚ್ಚಾ ಬನಾ ತೋ ಸುಖ ಗನೇರೆ ಕಾ ವರ್ಷ ಮಿಲ್ತಾ ಹೈ. ನೀವು ತಾಯಿ ತಂದೆಗೆ ಮಕ್ಕಳಾದರೆ ಸುಖದ ಆಸ್ತಿಗೆ ನೀವು ಹಕ್ಕದಾರರಾಗ್ಬಿಡ್ತೀರಾ ಅಂತ ಬಾಬಾ ಹೇಳ್ತಿದ್ದಾರೆ. ಏಕ कीमत पर चलने से ही कल्याण है, जिसको तुमने आधा कल्प याद किया अब वह तुमको मिला है तो उनको पकड़ लेना चाहिए, इसमें मूंझते क्यों हो. ಇವಾಗ ತಂದೆ ಬಂದು ತಮ್ಮ ಶ್ರೀಮತವನ್ನು ನೀಡಿದ್ದಾರೆ, ಅದರಿಂದ ಒಬ್ಬರ ಶ್ರೀಮತದಂತೆ ನಾವು ನಡೀಬೇಕು, ಇದರಲ್ಲಿಯೇ ನಮ್ಮ ಕಲ್ಯಾಣವಿದೆ ಅಂತ ಹೇಳ್ತಿದ್ದಾರೆ. ಅರ್ಧ ಕಲ್ಪದಿಂದ ನೀವು ಯಾರನ್ನು ಕರೆದ್ರು ಅವ್ರು ಇವಾಗ ನಿಮ್ಮ ಎದುರುಗಡೆ ಬಂದಿದ್ದಾರೆ. ಎದುರುಗಡೆ ಬಂದಿದ ತಕ್ಷಣ ನೀವೇನು ಮಾಡಬೇಕು? ಅವರನ್ನು ಇಟ್ಕೊಳ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಯಾಕೆ ನೀವು ಕನ್ಫ್ಯೂಸ್ ಆಗ್ತಾ ಇದ್ದೀರಾ? ಯಾಕೆ ತಬ್ಬಿಬ್ಬಾಗ್ತಾ ಇದ್ದೀರಾ? ನೀವು ಅರ್ಧ ಕಲ್ಪದಿಂದ ಕರೆದಿದ್ದೇ ಇವರನ್ನು ಅಂತ ಹೇಳ್ತಿದ್ದಾರೆ. ಇವಾಗ ಮಕ್ಕಳು ಹಾಸ್ಟೆಲಿದ್ದಾರೆ ಅಂದರೆ ಹಾಸ್ಟೆಲಿಂದ ಬಂದಿದ ತಕ್ಷಣ ತಾಯಿ ತಂದೆ ನೋಡಿದ ತಕ್ಷಣ ಏನು ಮಾಡ್ತಾರೆ? ಓಡೋಗಿ ತಪ್ಕೊಳ್ತಾರೆ. ಆ ರೀತಿ ಬಾಬಾ ಹೇಳ್ತಾರೆ, ಅರ್ಧ ಕಲ್ಪದಿಂದ ನೀವು ನನ್ನನ್ನು ಕರೆದ್ರಿ, ನಾನು ನಿಮ್ಮ ಹತ್ರ ಬಂದಿದ್ದೀನಿ, ನೀವು ನನ್ನ ನಿಂದಿ ಕೂಡ ಬಿಡಬಾರ್ದು ಅಂತ ಹೇಳ್ತಿದ್ದಾರೆ ಬಾಬಾ. ಏನು ಮಾಡಬೇಕು ಇವಾಗ ನಾವು? ಗಟ್ಟಿಯಾಗಿ ಇಟ್ಕೋಬೇಕಲ್ವಾ? ಬಾಬಾ ಹೇಳ್ತಿದ್ದಾರೆ ಈಗ ನೀವು ತಂದೆಯನ್ನು ಸ್ಪಷ್ಟವಾಗಿ ತಿಳಿದುಕೊಂಡಿದ್ದೀರಿ. ಬಾಬಾ ಕೇಳ್ತೆ ಫಿರ್ ಸೆ ಡ್ರಾಮಾ ಅನುಸಾರ ರಾಜ್ಯ ಭಾಗ್ಯ ದೇನಿ ಆಯಾ ಹೂँ. ನಾನು ಮತ್ತೆ ಸುಮ್ಮನೆ ಬಂದಿಲ್ಲ, ನಾನು ನಿಮಗಾಗಿ ಸ್ವರ್ಗದ ರಾಜ್ಯ ಭಾಗ್ಯವನ್ನು ತಗೊಂಡು ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ. ಮೇರಿ ಮತ್ ಪರ್ ಚಲ್ನಾ ಹೋಗ ಅಂದರೆ ಕಂಡೀಷನ್ ಏನು? ಶಿವಬಾಬಾ ಅವರ ಮತದಂತೆ ನಡಿಬೇಕು. ಅವರ ಮತದಂತೆ ನಡೆದ್ರೆ ಅವರು ತಂದಿರುವಂಥ ಬಹುಮಾನವನ್ನು ನಮಗೆ ಕೊಡ್ತಾರೆ ಅಂತ ಹೇಳ್ತಾರೆ. बुद्धि से मुझे याद करो और कोई तुमको तकलीफ नहीं देता. ಬಾಬಾ ಹೇಳ್ತಿದ್ದಾರೆ, ನೀವು ಕೇವಲ ಬುದ್ಧಿಯಿಂದ ನನ್ನ ನೆನಪು ಮಾಡಿ ಅಷ್ಟೆ, ಬಾಕಿ ನಾನು ನಿಮ್ಗೆ ಯಾವುದೇ ಕಷ್ಟವನ್ನು ಕೊಡುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ಬಾಬಾ ಹೇಳಿದ್ದಾರೆ ಹಿಂಗೆ ಕುತ್ಕೊಳ್ಳಿ, ಹಿಂಗೆ ಇರಿ, ಹಂಗೆ ಇರಿ ಅಂತ ಹೇಳ್ತಿದ್ರೆ ಹೇಳಿದ್ದಾರೆ. ಏನು ಬಾಬಾ ಹೇಳಿಲ್ಲ, ಕೇವಲ ಬುದ್ಧಿಯಿಂದ ಏನು ಮಾಡಿ ನನ್ನ ನೆನಪು ಮಾಡಿ. स्वर्ग का वर्षा भी तुम पाते हो, कल स्वर्ग था आज नरक है, अभी फिर स्वर्ग बनना है, कल यहाँ मालिक थे आज बेगर बने हो, प्रिंस और बेगर बनने का यह खेल है. ಸ್ವರ್ಗವನ್ನು ನೀವೇ ಪಡೆಯುತ್ತೀರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನಿನ್ನೆ ನೀವು ರಾಜರಾಗಿದ್ರಿ, ಇವತ್ತು ಭಿಕಾರಿಗಳಾಗ್ಬಿಟ್ಟಿದ್ದೀರಿ, ನಾಳೆ ಮತ್ತೆ ರಾಜರಾಗೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀರಿ ಅಂತ ಬಾಬಾ ಹೇಳ್ತದೆ. ಅಂದರೆ ಇದೇನು ಆಟ? ಎಂತಹ ಆಟ? ರಾಜರಿಂದ ಭಿಕಾರಿಗಳಾಗುವಂತಹ ಆಟ, ಭಿಕಾರಿಗಳಿಂದ ರಾಜರಾಗುವಂತಹ ಆಟ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಕಿತನಾ ಸಹಜ ಬಾತೇನ, ಎಷ್ಟು ಸಹಜ ಮಾತಲ್ಲ. ದೇಹಿ ಅಭಿಮಾನಿ ನಿಹಿ ಬಂತೆ ಇಸ್ಮೇ ಹಿ ಮೆಹನತೆ ಹೇ. ಮಾತುಗಳಂತೂ ಸಹಜನೇ, ಆದರೆ ನಿಮ್ಗೆ ಯಾಕೆ ಕಷ್ಟ ಅಂತ ಅನಿಸ್ತಾ ಇದೆ ಅಂತಂದರೆ ಇದರಲ್ಲಿ ನೀವು ಆತ್ಮ ಅಭಿಮಾನಿಯಾಗಿಲ್ಲ, ದೇಹ ಅಭಿಮಾನದಲ್ಲಿ ಇರೋದರಿಂದ ತಮಗೆ ಪರಿಶ್ರಮ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಕಷ್ಟ ಅಂತ ನಿಮಗೆ ಅನಿಸ್ತಾ ಇದೆ. तो सन्यासी लोग कहते हैं तुमको क्रोध आता है तो तुम मुख में मुल्हारा
डाल दो। यह दृष्टांत सब इस समय का है, ब्रह्मने का मिसल भी यहाँ के लिए है. ಬಾಬಾ ಹೇಳ್ತಾರೆ, ಸನ್ಯಾಸರು ಹೇಳ್ತಾರೆ, ನಿಮಗೆ ಕೋಪ ಬರ್ತಾ ಇದೆ ಅಂತಂದ್ರೆ ಬಾಯಲ್ಲಿ ಏನು ಹಾಕೊಂಬಿಡಿ, ಕಲ್ಲು ಹಾಕೊಂಬಿಡಿ ಅಂತ ಹೇಳ್ತಾರೆ. ಅಂದರೆ ಗುಲ್ಕರಾಯಿ ಅಂತ ಹೇಳ್ತಾರೆ ಅದನ್ನ. ಬಾಬಾ ಹೇಳ್ತಾರೆ, ಅವಾಗ ಬಾಯಲ್ಲಿ ಏನಾದರೂ ಇತ್ತು ಅಂತಂದ್ರೆ ನಾವು ಮಾತಾಡೋಕ್ಕಾಗತ್ತಾ, ಕ್ರೋಧ ಮಾಡೋಕ್ಕಾಗತ್ತಾ? ಆಗಲ್ವಲ್ಲ. ಆ ರೀತಿ ಸನ್ಯಾಸಿರು ಹಠವಾಗಿ ಮಾಡ್ತಾ ಇದ್ದಾರೆ. ಆದರೆ ಬಾಬಾ ಹೇಳ್ತಾರೆ, ನೀವು ಆ ರೀತಿ ಏನು ಬೇಕಾಗಿಲ್ಲ ಅಂತ ಬಾಬಾ ಹೇಳ್ತಾರೆ. ನೀವೇನು ಮಾಡಿ, ತಂದೆ ಜ್ಞಾನವನ್ನು ಚಿಂತನೆ ಮಾಡ್ತಾ ಎಲ್ಲರಿಗೂ ಜ್ಞಾನವನ್ನು ತಿಳಿಸ್ತಾ ಹೋಗಿ, ಬ್ರಹ್ಮರ್ಯ ಸಮಾನ. ಯಾವುದಾದರೂ ಅದು ಏನು ಮಾಡುತ್ತೆ, ಬ್ರಹ್ಮ ಯಾವುದೇ ಕೀಟಾಣುಗಳಿದೆ ಅಂದರೂ ಕೂಡ ಅದರ ಧ್ವನಿ ಅದರ ಸುತ್ತೂರು ತಿರುಗಿ ತಿರುಗಿ ಏನು ಮಾಡಿಬಿಡುತ್ತೆ, ಅದನ್ನು ಕೂಡ ಬ್ರಹ್ಮರಿಯಾಗಿ ಮಾಡಿಬಿಡುತ್ತೆ. ಅಂದರೆ ತನ್ನ ಸಮಾನಾಗಿ ಮಾಡ್ಕೊಳ್ಬಿಡುತ್ತೆ. ಇದೆಷ್ಟು ಅದ್ಭುತ ಅಲ್ವಾ, ಕಮಾಲ್ ಏನ. ಬರೋಬರ್ ಈ ಸಮಯ ಸಬ್ कीड़े तुमको तो ब्राह्मणिया बू बू करते हो ना, कोई तो ब्राह्मण या ब्राह्मण उड़ने लायक बन जाते हैं, कोई शूद्र का शूद्र रह जाते. सर्प का मिसाल भी यहाँ की है, तुम अपने को आत्मा समझो. ಕೆ ಬಾಬಾ ಹೇಳ್ತಿದ್ದಾರೆ, ಇಲ್ಲೂ ಕೂಡ ಅಷ್ಟೇ, ನಾವೆಲ್ಲರೂ ಕೂಡ ಏನಾಗಿದ್ವಿ, ಕೀಟಾಣುಗಳ ಥರ ಇದ್ವಿ. ಆದರೆ ತಂದೆ ಬಂದು ನಮ್ಮನ್ನು ಏನು ಮಾಡಿದ್ರು, ಅವ್ರು ಸಮಾನರಾಗಿ ಮಾಡಿದ್ರು. ನಾವು ಬ್ರಹ್ಮನೇ ಆಗಿದ್ವಿ, ನಾವು ಕೂಡ ಏನು ಮಾಡಬೇಕು, ಈ ಥರದನ್ನು ಕೂಡ ಬೂಬು ಮಾಡಿ ಬ್ರಹ್ಮನಿಯಾಗಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಬ್ರಾಹ್ಮಣಿ ಅಥವಾ ಬ್ರಾಹ್ಮಣರು ಹಾರುವ ಲಾಯಕರಾಗಿರ್ತಾರೆ ಕೆಲವರು. ಇನ್ನು ಕೆಲವರು ಹೆಂಗಿರ್ತಾರೆ ಅಂತಂದರೆ, ಹಿಂಗೆ ಶೂದ್ರರಾಗಿ ಬಂದಿದ್ರು ಹಾಗೇ ಶೂದ್ರರಾಗಿ ಉಳ್ಕೊಂಡ್ಬಿಡ್ತಾರೆ. ಬಾಬಾ ಹೇಳ್ತಾರೆ, ನೀವು ಆ ರೀತಿಯಲ್ಲ, ಬ್ರಾಹ್ಮಣರಾಗಬೇಕು. ಸರ್ಪದ ಉದಾಹರಣೆ ಕೂಡ ತೋರಿಸಲಾಗುತ್ತಲ್ಲ, ಈ ದೇಹದ ಅಭಿಮಾನವನ್ನು ಬಿಟ್ಟು ಬಿಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಈಗ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿರಿ. ಹೇಗೆ ಸರ್ಪ ಹಳೆಯ ಪೊರೆಯನ್ನು ಬಿಟ್ಬಿಡುತ್ತದೆಯೋ ಸಹಜವಾಗಿ, ಅದೇ ರೀತಿ ನಾವು ಈ ಹಳೆಯ ಶರೀರವನ್ನು ಬಿಡಬೇಕಂದ್ರೆ ನಾವು ಆತ್ಮ ಎಂದು ನಿಶ್ಚಯ ಆಗಬೇಕು. ಯಾ ಪುರಾನಿ ಖಾಲ್ ಉತಾರ್, सतयुग में नई खाल लेनी है. बाप है ज्ञान का सागर, गीता कितनी छोटी बनाई, श्लोक को कंठ कर लेते हैं, सब लोग उन पर फिर फिदा हो जाते हैं. गीता पढ़ते पढ़ते कलयुग का अंत आ गया है, सद्गति किसी को भी नहीं मिली. ಗೀತೆಯನ್ನು ಓದೋದ್ರಿಂದ ಸದ್ಗತಿ ಆಗುತ್ತೆ ಅಂತ ಹೇಳ್ತಾರೆ. ಬಾಬಾ ಹೇಳ್ತಿದ್ದಾರೆ, ಗೀತೆ ಶ್ಲೋಕ ಕಂಠಪಾಠ ಮಾಡಿಕೊಂಡು ಎಷ್ಟು ಚಿಂತನೆಯನ್ನು ಮಾಡ್ಕೊಂಡು ಬಂದ್ರಿ. ಆದರೆ ಗೀತೆಯನ್ನು ಓದ್ತಾ ಓದ್ತಾ ನೀವು ಇನ್ನೂ ಕೆಳಗಡೆ ಬಂದೇ ಹೊರತು, ಇನ್ನು ಕಲಿಯುಗದ ಅಂತಿಮ ಬಂತೇ ಹೊರತು ಯಾರೊಬ್ಬರಿಗೆ ಸದ್ಗತಿ ಸಿಕ್ತು ಅಂತ ಕೇಳ್ತಾರೆ. ಯಾರಿಗಾದ್ರೂ ಸಿಕ್ತಾ? ಯಾರಿಗೂ ಸಿಗಲಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಸದ್ಗತಿ ಅನ್ನೋದು ತಂದೆಯೇ ಬಂದು ಕೊಡಬೇಕು. तुमको थोड़े ही ज्ञान देता हूँ, तुम स्वर्ग में चले जाते हो. कितना मीठा बनना है, धारणा करनी है, विचार सागर मंथन करना है. ಬಾಬಾ ಹೇಳ್ತಾರೆ, ಸದ್ಗತಿ ಅನ್ನೋದು ನಿಮಗೆ ಈಗ ಸಿಗಲಾಗುತ್ತೆ, ಭಕ್ತಿ ಮಾರ್ಗದಲ್ಲಿ ನಾನೇನು ಬಂದು ನಿಮಗೆ ಜ್ಞಾನವನ್ನು ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ನೀವು ಜ್ಞಾನವನ್ನು ಪಡೆಯುತ್ತಾ ಮಧುರರಾಗ್ತಾ ಇದ್ದೀರಿ, ಧಾರಣೆ ಮಾಡ್ತಾ ಇದ್ದೀರಿ. ವಿಚಾರ ಸಾಗರ ಮಂಥನ ಮಾಡಿ ಅಂತ ಹೇಳ್ತಿದ್ದಾರೆ ಬಾಬಾ. ತಂದೆ ತಿಳಿಸಿರುವ ಜ್ಞಾನವನ್ನು ವಿಚಾರ ಸಾಗರ ಮಂಥನ ಮಾಡಬೇಕು. ದಿನ ಮೇ ದಂಧಾ ಕರೋ, ಬಹುತ್ ಕಮಾಯಿ ಹೋಗಿ. सवेरे सवेरे आत्मा रिफ्रेश होती है, बार बार अभ्यास करने से आदत पड़ जाएगी. ಹಗಲಲ್ಲಿ ಎಲ್ಲ ಅಭ್ಯಾಸ ಮಾಡಿ. ವ್ಯಾಪಾರ ನೀವು ಹಿಂಗೆ ಸ್ಥೂಲವಾಗಿರೋ ದೇಹಕ್ಕೆ ಮಾಡ್ತಿರೋದ್ರೂ ಮಾಡಿ, ಹಾಗೂ ಈ ಜ್ಞಾನ ಧನವನ್ನು ನೀಡುವ ವ್ಯಾಪಾರವನ್ನು ಕೂಡ ಮಾಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಎರಡೂ ಜಾಬ್ ಮಾಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಏಕೆಂದರೆ ಇದ್ರಲ್ಲಿ ತುಂಬ ಸಂಪಾದನೆ ಆಗುತ್ತೆ. ಈ ಸಂಪಾದನೆ ಮಾಡೋದಕ್ಕೆ ಬೆಳಗ್ಗೆ ಬೆಳಗ್ಗೆ ನೀವು ರಿಫ್ರೆಶ್ ಆಗಬೇಕಲ್ಲ, ಅದಕ್ಕೋಸ್ಕರ ನೀವು ಯೋಗದ ಅಭ್ಯಾಸವನ್ನು ಮಾಡಿ. ಅಭಿ ಜೋ ಕರೆಂಗೆ ವಾ ಊಂಚ್ ಪದ್ ಪಾಯಂಗೆ. ನಿಶ್ಚಯ ಬುದ್ಧಿ ವಿನಾಶ ಬುದ್ಧಿ, ಸಂಶಯ ಬುದ್ಧಿ ವಿನಶ್ಯಂತಿ. ಬಾಬಾ ಹೇಳ್ತಿದ್ದಾರೆ, ನಿಶ್ಚಯ ಬುದ್ಧಿ ಇದ್ರೆ ವಿಜಯ. ಅದಕ್ಕೆ ಕೆಲವರು ಏನು ಅನ್ಕೊಳ್ತಾರೆ, ನಾವು ಆಗ್ತೀವೋ ಇಲ್ವೋ, ಪಾವನರಾಗ್ತೀವೋ ಇಲ್ವೋ ಅಂತ ಬಾಬಾ ಹೇಳ್ತಾರೆ. ಸಂಕಲ್ಪದಲ್ಲೇ ನೀವು ಸೋತೋಗ್ಬಿಟ್ರಿ ಅಂತ ಬಾಬಾ ಹೇಳ್ತಾರೆ. ನಾವು ಗುರಿಯನ್ನು ಮುಟ್ಟಬೇಕು ಅಂತಂದರೆ ಓಡಬೇಕಲ್ವಾ, ನಾನು ಮುಟ್ತೀನೋ ಇಲ್ವೋ ಅಂತ ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಅಲ್ಲೇ ಸೋತೋಗ್ತೀವಿ ನಾವು. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ನಿಶ್ಚಯ ಇಟ್ಕೊಂಡು ಮುಂದೆ ಹೋಗಿ. ಯಾರು ಮಾಡ್ತಾರೆ ಅಷ್ಟು ಉನ್ನತಿ ಇಲ್ಲಿ ಪದವಿ ಸಿಗುತ್ತೆ, ಉನ್ನತರಾಗಿ ಆಗ್ತಾರೆ, ಉನ್ನತ ಪದವಿ ಕೂಡ ಇಲ್ಲಿ ಸಿಗುತ್ತದೆ. ಬೇಹದ್ ಕಾ ಬಾಪ್ ಮಿಲಾ, ಇಸ್ಮೇ ಸಂಶಯ ಕ್ಯೂ ಇಲ್ಲ. ಬೇಹದ್ದಿನ ತಂದೆ ನನಗೆ ಸಿಕ್ಕಿದ್ದಾರೆ, ಇದಕ್ಕಿಂತ ನನಗೆ ಸಂಶಯ ಯಾಕೆ ಬೇಕಿದ್ರಲ್ಲಿ? ನಾವು ಎತ್ತಾದ್ರೂ ಅನ್ಕೊಂಡ್ವಾ ತಂದೆ ಸಿಗ್ತಾರೆ ಅಂತ?
ಅನ್ಕೊಂಡಿಲ್ಲ. ಆದರೂ ಕೂಡ ತಂದೆ ಸಿಕ್ಕಿದ್ರಲ್ವಾ, ಇದು ಅಸಂಭವ ಸಂಭವ ಮಾಡಿದಂಗೆ ಅಲ್ವಾ. ಮತ್ತು ತಂದೆಯವರೇ ನನ್ನವರಾಗ್ಬಿಟ್ಟಿದ್ದಾರೆ ಅಂದರೆ ಇನ್ನು ನಾನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿಶ್ಚಯದಲ್ಲಿ ಹೋಗಬೇಕು. ಶಿವ ಬಾಬಾ ವಿಶ್ವ ಕಾ ಮಾಲಿಕ್ ಬನಾತೆ ಹೈ, ಉನ್ಕೋ ಕ್ಯೂ ಭೂಲ್ನಾ ಚಾಹಿಯೆ. ಶಿವಬಾಬಾ ನಮ್ಮನ್ನು ವಿಶ್ವದ ಮಾಲೀಕರಾಗೇ ಮಾಡ್ತಾರೆ ಅಂತಂದಮೇಲೆ ಅವರನ್ನು ನಾನು ಯಾಕೆ ಮರಿಬೇಕು? ಅವರನ್ನು ಮರಿಬೇಕಾ? ಮರಿಬಾರ್ದಲ್ವ. ಈ ಜ್ಞಾನ ರತ್ನೋನ್ಸೆ ಬಡಾ ಪ್ಯಾರ ಹೋನಾ ಚಾಹಿಯೆ. ಅದೇ ಅಲ್ಲದೆ ಈ ಜ್ಞಾನ ರತ್ನಗಳೊಂದಿಗೆ ನಿಮಗೆ ತುಂಬ ಪ್ರೀತಿ ಇರಬೇಕು ಅಂತ ಹೇಳ್ತಾರೆ. ತಂದೆ ಎಷ್ಟು ಅತಿ ಮಧುರನೋ, ತಂದೆ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಜ್ಞಾನದ ಮೇಲೂ ಕೂಡ ಪ್ರೀತಿ ಇರಬೇಕು. महादानी बन, तुमको विश्व का मालिक बनना है. यह ज्ञान का एक एक रतन लाखे रुपयों का है. ಈಗ ನೀವು ಮಹಾದಾನಿಯರಾಗಿ ವಿಶ್ವದ ಮಾಲೀಕರಾಗಬೇಕು. ಈ ಜ್ಞಾನದ ಒಂದೊಂದು ರತ್ನ ಎಷ್ಟು ಅಮೂಲ್ಯ ಅಂತಂದರೆ ಲಕ್ಷಾಂತರ ರೂಪಾಯಿಗಳಿಗಿಂತ ಕೂಡ ಇದು ತುಂಬ ಮೂಲ್ಯವಾನಾಗಿದೆ ಅಂತ ಹೇಳ್ತಾರೆ ಬಾಬಾ. ಅಷ್ಟೊಂದು ಮೂಲ್ಯವಾಗಿರುವಂಥ ರತ್ನಗಳನ್ನ ನೀವೀಗ ತೆಗೆದುಕೊಳ್ಳುವಂತಹ ಹಾಗೂ ಕೊಡುವಂಥ ವ್ಯಾಪಾರವನ್ನು ಮಾಡುತ್ತಿದ್ದೀರಿ. ಅದಕ್ಕೇನು ಮಾಡಬೇಕು? ಈ ಜ್ಞಾನವನ್ನು ಪಡೆದು ವಿಚಾರ ಸಾಗರ ಮಂಥನ ಮಾಡಿ ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ. ಅಚ್ಚಾ, ಬಾಬಾವ್ರಿಗೆ ನಮಸ್ತೆ ಹೇಳೋಣ. मीठे मीठे सिकलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते. धारणा के लिए मुख्य सार. धारणेಗಾಗಿ मुख्य सार. फर्स्ट पॉइंट, श्रीमत पर चलकर अपने ऊपर आपे ही दया करनी है. ಶ್ರೀಮದ್ದಂತೆ ನಡೆದು ತಮ್ಮ ಮೇಲೆ ತಾವೇ ದಯೆ ತೋರಿಸಿಕೊಳ್ಳಬೇಕು. ಶ್ರೀಮತದಂತೆ ನಡೆದು ತಮ್ಮ ಮೇಲೆ ತಾವೇ ದಯೆ ತೋರಿಸಿಕೊಳ್ಳಬೇಕು. ಸರ್ವೋದಯ ಬನ್, पतित दुनिया को पावन बनाना है. ಸರ್ವೋದಯರಾಗಿ ಪತಿತ ಪ್ರಪಂಚವನ್ನು ಪಾವನ ಮಾಡಬೇಕಾಗಿದೆ. ಸರ್ವೋದಯರಾಗಿ ಪತಿತ ಪ್ರಪಂಚವನ್ನು ಪಾವನ ಮಾಡಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ಶ್ರೀಮತ್ ಪರ್ ಚಲ್ಕರ್ ಇಲ್ಲ. ಸೆಕೆಂಡ್ ಪಾಯಿಂಟ್, ಅಮೃತ ವೇಳೆ ರೂಹಾನಿ ದಂಧೆ ಕಮಾಯಿ ಜಮಾ ಕರ್ನಿ. ಅಮೃತ ವೇಳೆಯಲ್ಲಿ ಆತ್ಮಿಕ ಸಂಪಾದನೆಯನ್ನು ಮಾಡಿ, ಅಮೃತ ವೇಳೆಯಲ್ಲಿ ಆತ್ಮಿಕ ವ್ಯಾಪಾರವನ್ನು ಮಾಡಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು. ಅಮೃತ ವೇಳೆಯಲ್ಲಿ ಆತ್ಮಿಕ ವ್ಯಾಪಾರವನ್ನು ಮಾಡಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು. ವಿಚಾರ ಸಾಗರ್ ಮಂಥನ್ ಕರ್ನಾ ಹೈ. ವಿಚಾರ ಸಾಗರ ಮಂಥನ ಮಾಡಬೇಕು. ದೇಹಿ ಅಭಿಮಾನಿ ಬನ್ನೆ ಕಿ ಮೆಹನತ್ ಜರೂರ್ ಕರ್ನಿ ಹೈ. ದೇಹಿ ಅಭಿಮಾನಿಯರಾಗುವ ಪರಿಶ್ರಮ ಮಾಡಲೇಬೇಕು ಅಂತ ಹೇಳ್ತಾರೆ. ಅಲ್ಲಿ ಪರಿಶ್ರಮ ಇರೋದೊಂದೇ ಮಾತು, ಅದೇ ದೇಹಿ ಅಭಿಮಾನಿ ಆಗೋದ್ರಲ್ಲಿ ಅಂತಲೂ ಭಾವಿಸ್ತಾರೆ. वरदान, सर्व शक्तियों को ऑर्डर प्रमाण चलाने वाले शक्ति स्वरूप मास्टर रचयिता भाव. ಸರ್ವಶಕ್ತಿಗಳನ್ನು ಆಜ್ಞೆಯ ಪ್ರಮಾಣವಾಗಿ ನಡೆಸುವಂತಹ, ಸರ್ವಶಕ್ತಿಗಳನ್ನು ಆಜ್ಞೆಯ ಪ್ರಮಾಣವಾಗಿ ನಡೆಸುವಂತಹ, ಆಜ್ಞೆಯ ಪ್ರಮಾಣವಾಗಿ ನಡೆಸುವಂತಹ ಶಕ್ತಿ ಸ್ವರೂಪ ಮಾಸ್ಟರ್ ರಚಯಿತಾ ಭವ. स्पष्टीकरण, जो बच्चे मास्टर सर्वशक्तिवान की अथॉरिटी से शक्तियों को ऑर्डर प्रमाण चलाते हैं तो हर शक्ति रचना के रूप में मास्टर रचयिता के सामने आती है, ऑर्डर किया और हाजिर हो जाती है.
तो जो हजूर अर्थात बाप के हर कदम की श्रीमत पर हर समय जी हाजिर व हर ज्ञान में जी हाजिर करते, तो जी हाजिर करने वालों के आगे हर शक्ति भी जी हाजिर व जी मास्टर हजूर करती है। ऐसे आर्डर प्रमाण शक्तियों को कार्य में लगाने वाले ही ಮಾಸ್ಟರ್ ರಚಯಿತ ಕಹಿಂಗೆ. ಬಾಬಾ ಹೇಳ್ತಾರೆ, ಯಾವ ಮಕ್ಕಳು ಮಾಸ್ಟರ್ ಸರ್ವಶಕ್ತಿವಾನಿನ ಅಥಾರಿಟಿ ಅಂದರೆ ಆ ಶಕ್ತಿಯನ್ನು ಆರ್ಡರ್ ಪ್ರಮಾಣವಾಗಿ ನಡೆಸುತ್ತಾರೋ, ಪ್ರತಿಯೊಂದು ಶಕ್ತಿಯ ರಚಯಿತರಾಗಿರುತ್ತಾರೆ. ರಚನೆಯ ರೂಪವಾಗಿ ಆರ್ಡರ್ ಮಾಡಿದ ತಕ್ಷಣ ಅದು ನಮ್ಮಲ್ಲಿ ಹಾಜರಾಗಬೇಕು. ಆವಾಗ ನಾವು ಮಾಸ್ಟರ್ ರಚಯಿತರ ಆಗ್ತೀವಿ. ಆರ್ಡರ್ ಮಾಡಿದ ತಕ್ಷಣ ಜಿ ಹಾಜಿರ್ ಅಂತ ಬರಬೇಕು. ರಾಜ ಕರೆದಿದ ತಕ್ಷಣ ಅಪ್ಪನೇ ಮಹಾಪ್ರಭು ಅಂತಂದರೆ ಅವರನ್ನು ದಾಸಿ ಎಂದು ಹೇಳಲಾಗುತ್ತೆ. ಕರೆದಾಗ ಬಂದಿಲ್ಲ ಅಂತಂದರೆ ಅವ್ರನ್ನ ದಾಸಿ ಅಂತ ಹೇಳಲಾಗುತ್ತಾ? ಇಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ಎಲ್ಲ ಶಕ್ತಿಗಳು ಕೂಡ ನೀವು ತಂದೆ ಶ್ರೀಮದಂತೆ ನಡೆದಿದ್ದೆ ಆದರೆ ಪ್ರತಿಯೊಂದು ಸಮಯದಲ್ಲೂ ಕೂಡ ಜಿ ಹಾಜಿರ್ ಅಂತ ಬಂದ್ಬಿಡುತ್ತೆ. ಅಪ್ಪನೇ ಮಹಾಪ್ರಭು ಅಂತ ಬಂದ್ಬಿಡುತ್ತೆ. ಸದಾ ನಿಮ್ಮ ಸೇವೆಗಾಗಿ ಅಂತ ಹೇಳುತ್ತೆ ಪ್ರತಿಯೊಂದು ಶಕ್ತಿ. ಇಲ್ಲ ಅಂತಂದರೆ ಶಕ್ತಿಗಳು ಕರೆದಾಗ ಬರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಆರ್ಡರ್ ಪ್ರಮಾಣವಾಗಿ ಶಕ್ತಿಗಳನ್ನು ಕಾರ್ಯದಲ್ಲಿ ಉಪಯೋಗಿಸುವಂಥವರನ್ನೇ ಏನಂದು ಹೇಳಲಾಗುತ್ತೆ? ಮಾಸ್ಟರ್ ರಚಯಿತರು ಅಂತ ಹೇಳಲಾಗುತ್ತೆ. स्लोगन, सिंपल बन अनेक आत्माओं के लिए सैंपल बनना, यह भी बहुत बड़ी सेवा है. ಸಾಧಾರಣವಾಗಿದ್ದು ಅನೇಕ ಆತ್ಮರಿಗೆ ಮಾದರಿ ಆಗಬೇಕು. ಇದೇ ಅತಿ ದೊಡ್ಡ ಸೇವೆ ಆಗಿದೆ ಅಂತ ಹೇಳ್ತೀವಿ. ನಾವು ಸಿಂಪಲ್ ಆಗಿದ್ರೂ ಸ್ಯಾಂಪಲ್ ಆಗಿರಬೇಕು. ಇದೇ ಅತಿ ದೊಡ್ಡ ಸೇವೆ ಆಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಮಾತೇಶ್ವರಿ ಜಿ ಕೆ ಅನ್ಮೋಲ್ ಮಹಾವಾಕ್ಯ, ಡೈರೆಕ್ಟ್ ಈಶ್ವರೀಯ ಜ್ಞಾನ ಸೇ ಸಫಲತಾ. ಮಮ್ಮಾರವರ ವಿಶೇಷ ಅಮೂಲ್ಯ ಮಹಾವಾಕ್ಯ ಇದರಲ್ಲಿ ತಿಳಿಸ್ತಾ ಇದ್ದಾರೆ, ಡೈರೆಕ್ಟ್ ಈಶ್ವರೀಯ ಜ್ಞಾನದಿಂದ ಸಫಲತೆ ಅಂತ. ಡೈರೆಕ್ಟ್ ईश्वरीय ज्ञानದಿಂದ सफलते. हमें यह जो अविनाशी ज्ञान मिल रहा है, यह डायरेक्ट ज्ञान सागर परमपिता परमात्मा द्वारा मिल रहा है. ನಮಗೆ ಈಗ ಸಿಗ್ತಾ ಇರುವಂಥ ಜ್ಞಾನ ಯಾರಿಂದ ಸಿಗ್ತಾ ಇದೆ? ಸ್ವಯಂ ಡೈರೆಕ್ಟ್ परमपिता परमात्मनिಂದ ಸಿಗ್ತಾ ಇದೆ. इस ज्ञान का हम ईश्वरीय ज्ञान कहते हैं क्योंकि इस ज्ञान से मनुष्य जन्म जन्मांतर दुख के बंधन से छूट जाते हैं, कर्म बंधन में नहीं आते. इसलिए ही इस ज्ञान को अविनाशी कहा जाता है. ಈ ಜ್ಞಾನವನ್ನು ನಾವು ಈಶ್ವರೀಯ ಜ್ಞಾನವೆಂದು ಹೇಳ್ತೀವಿ. ಏಕೆ ಅಂತಂದರೆ ಈ ಜ್ಞಾನ ಜನ್ಮ ಜನ್ಮಾಂತರದ ದುಃಖದ ಬಂಧನದಿಂದ ನಮ್ಮನ್ನು ಬಿಡುಗಡೆ ಮಾಡುತ್ತದೆ. ಕರ್ಮ ಬಂಧನದಲ್ಲಿ ಇರುವಂಥವರನ್ನು ಅದರಿಂದ ಬಿಡಿಸುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೋಸ್ಕರ ಇದನ್ನು ಈ ಜ್ಞಾನವನ್ನು ಅವಿನಾಶಿ ಜ್ಞಾನವೆಂದು ಹೇಳಲಾಗುತ್ತೆ. अब यह ज्ञान सिर्फ एक ही अविनाशी परमपिता परमात्मा द्वारा हमें प्राप्त होते हैं क्योंकि वह खुद अविनाशी है. ಈ ಜ್ಞಾನದ ಸ್ವಯಂ ಪರಮಪಿತ ಪರಮಾತ್ಮನಿಂದ ಮಾತ್ರ ಸಿಗಲು ಸಾಧ್ಯ. ಅವರು ಮಾತ್ರ ನಮಗೆ ತಿಳಿಸ್ತಾರೆ. ಏಕೆಂತಂದರೆ ಜ್ಞಾನ ಅವಿನಾಶಿ ಅಂತಂದರೆ ಜ್ಞಾನ ಕೊಡುವಂಥವರು ಅವಿನಾಶಿ ಆಗಿರ್ಬೇಕಲ್ಲ. ಇಲ್ಲಿ ತಂದೆಯೂ ಕೂಡ ಅವಿನಾಶಿ ಆಗಿದ್ದಾರೆ ಅಂತ ಹೇಳ್ತಾರೆ. बाकी तो सब मनुष्य आत्माएं जन्म मरण के चक्र में आने वाली है. इसलिए उनसे मिला हुआ ज्ञान हमें कर्म बंधन से छुटकारा देने वाला नहीं. ಆದರೆ ಇಲ್ಲಿ ಕೊಡುವಂಥ ಮನುಷ್ಯರು ಜನನ ಮರಣ ಚಕ್ರದಲ್ಲಿ ಬರುವಂಥವರು, ಅವರೇ ಬಂಧನದಲ್ಲೇ ಬರುವಂಥವ್ರು. ಆದ್ದರಿಂದ ಅವರು ಕೊಡುವಂಥ ಜ್ಞಾನದಿಂದ ನಮಗೆ ಬಿಡುಗಡೆ, ಯಾವುದರಿಂದ? ಕರ್ಮ ಬಂಧನದಿಂದ ಬಿಡುಗಡೆ ಸಿಗಲು ಸಾಧ್ಯವಿಲ್ಲ. तो इस कारण उन्होंने ज्ञान को मिथ्य ज्ञान अथवा विनाशी ज्ञान कहेंगे, लेकिन यह देवताएं सदा अमर है क्योंकि इन्होंने अविनाशी परमात्मा द्वारा यह अविनाशी ज्ञान प्राप्त किया है. तो इससे सिद्ध है कि परमात्मा भी एक है, तो उनका ज्ञान भी
एक है। इस ज्ञान में दो मुख्य बातें बुद्धि में रखनी है। एक तो इसमें विकारी कलियुगी संग दोष से दूर होना है और दूसरी बात है मलेच्छ खान पान आदि की परहेज रखनी है। इस परहेज रखने से ही जीवन सफल होती है। ಬಾಬಾ ಹೇಳ್ತಾರೆ, ಹೊರಗಡೆ ಇರುವಂಥ ಜ್ಞಾನವನ್ನು ಮಿಥ್ಯ ಅಥವಾ ವಿನಾಶಿ ಜ್ಞಾನವೆಂದು ಹೇಳಲಾಗುತ್ತೆ. ಆದರೆ ದೇವತೆಯರು ಸದಾ ಅಮರು, ಆದ್ದರಿಂದ ಈ ಅವಿನಾಶಿ ಪರಮಾತ್ಮನಿಂದ ಪ್ರಾಪ್ತಿಯಾಗುವ ಅವಿನಾಶಿ ಜ್ಞಾನವಾಗಿದೆ. ಇದರಿಂದ ಸಿದ್ಧ ಆಗುತ್ತೆ ಪರಮಾತ್ಮರು ಕೂಡ ಒಬ್ಬರೇ ಹಾಗೂ ಅವರು ಕೊಡುವಂಥ ಜ್ಞಾನವೂ ಒಂದೇ ಅಂತ. ಸತ್ಯ ಒಂದೇ ಇರುತ್ತಲ್ಲ. ಈ ಜ್ಞಾನದಲ್ಲಿ ಮುಖ್ಯ ಎರಡು ಮಾತುಗಳಿದೆ. ಒಂದು, ವಿಕಾರಿ ಕಲಿಯುಗಿ ಸಂಘದೋಷದಿಂದ ದೂರ ಇರುವುದು. ಎರಡನೇದು, ಈ ಯಾವುದು ವಿಕಾರಿ ಆಹಾರ ಪಾನೀಯಗಳಿದೆ, ಮಾಂಸಾಹಾರ ಇತ್ಯಾದಿ, ಅದರ ಪಥ್ಯವನ್ನು ಮಾಡುವುದು ಅಂತ ಹೇಳ್ತಾರೆ. ಇದರ ಪಥ್ಯ ಮಾಡೋದ್ರಿಂದನೇ ಜೀವನ ಸಫಲವಾಗುತ್ತದೆ ಅಂತ ತಂದೆ ತಿಳಿಸ್ಕೊಡ್ತಾರೆ. ಅಚ್ಚ, ಓಂ ಶಾಂತಿ. ಈ ರೀತಿ ಮಮ್ಮರವರು ನಮಗೆ ಹೇಳಿದ್ದಾರೆ. ವಿಶೇಷವಾಗಿ ಈಶ್ವರೀಯ ಜ್ಞಾನ ಅವಿನಾಶಿ, ಅಜ್ಞಾನ ತಿಳಿಸುವಂಥ ತಂದೆ ಕೂಡ ಅವಿನಾಶಿ. ಈ ಒಂದೇ ಒಂದು ಸತ್ಯ ಜ್ಞಾನದಿಂದಲೇ ನಮ್ಮ ಜೀವನ ಸಫಲವಾಗುತ್ತದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ವಿಶೇಷವಾಗಿ ಶಿವಬಾಬುರಿನ ರಾಜ್ಯವನ್ನು ಪಡಿಬೇಕಂದ್ರೆ ನೀವು ಈಗೇನು ಮಾಡಬೇಕು? 21 ರಾಜ್ಯ ಭಾಗ್ಯ, ಜನ್ಮಗಳ ರಾಜ್ಯ ಭಾಗ್ಯ ಪಡಿಬೇಕಂದ್ರೆ ಮಾಡಿಸಬೇಕು. ಜ್ಞಾನವನ್ನು ಧಾರಣೆ ಮಾಡಿ ಇತರಿಗೂ ಕೂಡ ಮಾಡಿಸಬೇಕು, ದಾನ ಮಾಡಬೇಕು, ಅವ್ರಿಗೂ ಧಾರಣೆ ಮಾಡಿಸಬೇಕು ಅಂತ ವಿಶೇಷವಾಗಿ ಇವತ್ತು ಬಾಬಾ ನಮಗೆ ತಿಳಿಸ್ಕೊಟ್ಟೆ. ಅಚ್ಚ, ಓಂ ಶಾಂತಿ. ಒಂದು ನಿಮಿಷ ಬಾಬಾ